ಮಗ ನಮ್ ಥಿಯೇಟರ್ ನಮ್ ಸಿನಿಮಾ ರಿಲೀಸ್ ಆಗ್ತಿದೆ ಕಣ ನಾಳೆ. ನಮ್ ಪೋಸ್ಟರ್ ನಾವೇ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಡಿಜೆ? ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಬ್ರಾ, ಬನ್ನಿ ಒಳಗೆ ಹೋಗೋಣ. ಬನ್ನಿ. ಇರ ಆದ್ರೂ ಖುಷಿ ಆಗ್ತದಲ್ಲ. ಸೂಪರ್. ವರ್ಷದಿಂದ ಇದು ಆಸೆ ಇದ್ದಿದ್ದು. ನಾಳೆ ಎಷ್ಟು ಜನ ಬರ್ತಾರೋ. ಸಖತ್ತು. ನನ್ನ ದೃಷ್ಟಿನೇ ತಾಗುತ್ತಪ್ಪ. ಇಷ್ಟು ಚೆನ್ನಾಗಿ ಕಾಣ್ತೀನಿ ಅಲ್ಲ? ಬೇರೆ ಲೆವೆಲ್ಗೆ ಕಾಣ್ತೈತಲ್ಲ ಈ ಅವೆಂಜರ್ಸ್ ಬರುತ್ತಲ್ಲ ಇಂಗ್ಲಿಷ್ ಮೂವಿ. ಕಿಲಾಡಿ ತರ ನಿಂತಿದ್ದೆ. ನನ್ ಲುಕ್ ನೋಡು, ನನ್ ಲುಕ್ ಸರ್. ನಾಳೆ ನಮ್ ರಿಲೀಸ್. ಹೌದು, ಮಿಸ್ ನಮ್ ಮಾಡಿ ಎಷ್ಟೋ ವರ್ಷದ ಕನಸು ಸರ್ ಇದು. ಹೌದು, ಯಂಗ್ ಮ್ಯಾನ್ಸ್ ವುಮೆನ್ಸ್ ಎಲ್ಲ ಯಾರು ಕಮ್ಮಿ ಇಲ್ಲ, ಗಂಡಸು ಹೆಂಗಸು ಲೇಡೀಸು ಜೆಂಟ್ಸು ಸಮಾನತೆ. ಈ ಪೋಸ್ಟ್ ನೋಡಿದಾಗ ಏನು ಅನಿಸ್ತಾ ಇದೆ ನಿಮಗೆ? ತುಂಬಾನೇ ಖುಷಿ ಆಗ್ತದೆ ಸರ್. ನಮ್ ಎಷ್ಟೋ ವರ್ಷದ ಕನಸು ಒಂದು ಬೆಳ್ಳಿ ತರ ವರ್ಷದ ಕನಸು ಇತ್ತು. ನಾಳೆ ನಮ್ ಕನಸು ಈಡೇರ್ತದೆ. ಇವತ್ತು ಡ್ರೀಮ್ ಫುಲ್ಫಿಲ್ ಆಗ್ತಿದೆ. ಅದು ನೋಡಕ್ಕೆ ಖುಷಿ ಆಗ್ತದೆ ಸರ್. ಬರ್ಬೇಕು, ನೀವು ನೋಡ್ಬೇಕು ಸರ್. ಬರೋಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಇಂಟರ್ವ್ಯೂ ಮಾಡ್ಬಿಡೋಣ ನಿಮ್ದು. ಖಂಡಿತ ಬನ್ನಿ, ಕೂತ್ಕೊಂಡು ಮಾತಾಡೋಣ ಬೇಕಾದ್ರೆ. ಸೊ ನಿಮ್ಮ ಸಿನಿಮಾ ಬಗ್ಗೆ, ಯಂಗ್ ಮ್ಯಾನ್ಸ್ ಬಗ್ಗೆ ನೀವು ಒಂದಷ್ಟು ನಮಗೆ ವೀಕ್ಷಕರಿಗೆ ಹೇಳಿದ್ರೆ ನಾನೊಂದಷ್ಟು ಅವ್ರದ್ದು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ? ಓಕೆ ಸರ್. ಇನ್ಫಾರ್ಮೇಶನ್ ಕೊಡಿ, ನಾವು ನಮ್ಮ ಮೂಲಕ ಅದು ಎಲ್ಲರಿಗೂ. ಶೋರ್ 100%. ಓಕೆ ಸರ್. ಬನ್ನಿ ಹೋಗೋಣ. ಖುಷಿ ಪಡ್ತಾ ಇದೆಯಾ ತಾನೇ? ಖುಷಿ ಪಡ್ಲೇಬೇಕು. ಏನು ಸುದ್ದಿ? ಹೌದು ಮತ್ತೆ. ಬನ್ನಿ ಸರ್, ಇದೇ ನಮ್ಮ ಮೇನ್ ಥಿಯೇಟರ್ ಅಲ್ವಾ, ಅದಕ್ಕೆ. ಒಟ್ಟಿಗೆ ಇಟ್ಕೊಳ್ಳಿ. ಸ್ವಲ್ಪ ಡೌನ್ ಮಾಡಿ ಹಂಗೆ. ಸೊ ಇದೆಲ್ಲ ನಿಮ್ಮ ಕ್ಯಾರೆಕ್ಟರ್. ಹೌದು, ನಾನು ಇಲ್ಲಿದ್ದೀನಿ ಸರ್. ಎಲ್ಲಿದ್ದೀರಾ ತೋರಿಸ್ಬಿಡಿ. ಬೇರೆ ಎಲ್ಲೂ ತೋರ್ಸಂಗಿಲ್ಲ. ಶ್ರುತಿ ಅವಳ ಪಕ್ಕನೇ ನಿಂತ್ಕೊಂಡ್ಬಿಡ್ತಾರೆ. ಚೈನ್ ಇಲ್ಲ ಸರ್, ಅದು ಕ್ಯಾರೆಕ್ಟರ್ ಚೈನು. ಹೌದಾ? ಅದು ಚೈನ್ ಅಲ್ಲ ಸರ್, ಅದ್ರದ್ದೊಂದು ಇತಿಹಾಸ ಇದೆ. ಇತಿಹಾಸ ಬಗ್ಗೆ. ಹೌದೌದು. ಓಕೆ, ಸೂಪರ್. ಅದು ನಿಜ ಚೈನ್ ಅಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಶೋರ್. ಓಕೆನಾ ಸರ್? ಓಕೆ ಸರ್. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಯಂಗ್ ಮ್ಯಾನ್ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ಕೂಡ. ಯಂಗ್ ಮ್ಯಾನ್ಸ್ ಯಂಗ್ ಮ್ಯಾನ್ ಇದು. ನೀವೆಲ್ಲ ಯಂಗ್ ಮ್ಯಾನ್ಸ್ ಇದ್ದೀರಾ? ಯಂಗ್ ವುಮೆನ್ಸ್ ಇದ್ದೀರಾ? ಹಂಗೆ ಎಲ್ಲ ಯಾರು ಮ್ಯಾರಿಡ್ ಅಲ್ಲ ತಾನೆ? ಎಲ್ಲ ಸಿಂಗಲ್ಸ್. ಕಾಂಟ್ ಡಿಸ್ಕ್ಲೋಸ್. ನೀವ್ ಯಾಕೋ ಕಾಗೆ ಹರಿಸ್ತೀರಾ? ನಿಮ್ಗಿದೆ ಸರ್ ಸಿನಿಮಾ ಸೆಟ್ಟಲ್ಲಿ ಹಿಂಗೆ ಕಾಗಿ ಆರಿಸಿ ಬೇರೆಯವ್ರನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ರಾ? ಕಲರ್ ಕಾಯಿ ಆಡಿಸ್ತಿರೋದು. ಓ, ಹಂಗೆ. ಅದೇ ಸ್ಟ್ರೆಂತ್ ಸರ್ ನಮ್ಮ ಟೀಮ್ದು. ಏನೋ ಕಾಗೆ ಹರಿಸೋದು? ಸೀಕ್ರೆಟ್ ಮೇಂಟೈನ್ ಮಾಡೋದು. ಓ, ಹಂಗೆ. ಅಂದ್ರೆ ಒಬ್ರನ್ನ ಯಾರು ಲವ್ ಮಾಡ್ತಿದ್ರೆ ಅಂತ ಗೊತ್ತಾಗೋಗ್ಬಿಡ್ದು, ಆ ತರ ಸೀಕ್ರೆಟ್. ಏನು ಹೇಳ್ಕೊಳಲ್ಲ. ನಮ್ಮ ಟೀಮಲ್ಲಿ 6 ತಿಂಗಳು ಏನ್ ರಿಹರ್ಸಲ್ಸ್ ಮಾಡಿದೀವಿ, ಎಲ್ಲ ಹಿಂಗೆ. ಅಂದ್ರೆ ಅರ್ಥ ಆಗಿಲ್ಲ. ಎಲ್ಲ ಜನ ವೀಕ್ಷಣೆ ಮಾಡಿದ್ರು. ಬಲವಿದೆ ಅಂತ ಕೇಳಿದಿರಲ್ವಾ? ಓ, ಹಂಗೆ. ಹೌದು. ಓಕೆ, ಇನ್ನೊಂದಷ್ಟು ಜನ ಮಿಸ್ ಹೊಡೆದ್ಬಿಟ್ಟಿದಾರಲ್ಲ ಪೋಸ್ಟ್ ಅಲ್ಲಿ ಇದ್ದವರು. ಬಿಸಿ ಅದು ಮಾಮೂಲಿ ಸಿನಿಮಾ ಡೈಲಾಗ್. ಸೊ ಸಿನಿಮಾದವ್ರದ್ದು ಎಲ್ಲರದ್ದು ಡೈಲಾಗ್. ಯಾರು ಬಂದಿಲ್ಲ ಅದೊಂದು ಡೈಲಾಗ್ ಹೊಡಿತೀರಾ. ಸೊ ನಿಮ್ಮ ಬಗ್ಗೆ ಪರಿಚಯ ಯಾರ್ಯಾರು ಫಸ್ಟ್ ಪರಿಚಯ ಮಾಡ್ಕೊಂತಾರ? ನಿಮ್ಮಿಂದಲೇ ಸ್ಟಾರ್ಟ್ ಆಗಿದೆ. ಲೇಡೀಸ್ ಫಸ್ಟ್. ಲೇಡೀಸ್ ಆದ್ರೆ ಲೇಡೀಸ್ ಫಸ್ಟ್. ಆಯ್ತು ಸರ್, ನಿಮ್ ಕಡೆನೆಲ್ಲ ಸರ್. ನೀವು ಅವಾಗ್ಲೇ ನೀವು ಹೇಳಿದ್ರಲ್ಲ, ನಾವೆಲ್ಲ ಒಂದೇ ತರ ಸರ್. 50% ಓಕೆ ಸರ್, ನೀವೇ ಹೇಳ್ಬಿಡಿ ಸರ್. ನನ್ನ ಹೆಸರು ಹರೀಶ್ ಆಚಾರ್ಯ ಅಂತ. ಓಕೆ, ಅಷ್ಟೇ. ಸ್ಕೂಲಲ್ಲಿ ಪ್ರೆಸೆಂಟೇಷನ್ ಎಲ್ಲ ನಿಂತರು. ಹೇಳಿ ಸರ್. ಹೌದೌದು, ಕಮನ್ ಬ್ರೋ. ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂನಸ್ ಅಂತ. ಏನ್ ಸರ್? ಯೂನಸ್.
ಓ ಏನೋ ಒಂಥರ ವೀನಸ್ ತರ ಹೇಳ್ತಿದ್ರೆ ನೀವು. ವೀನಸ್ ಪ್ಲಾನೆಟ್ ತರ. ವೀನಸ್ ಅಲ್ಲ, ಯೂನಸ್ ಅಂತ. ಯೂನಸ್ ಅಂತ ಡೈರೆಕ್ಟರ್ ಸ್ಪೆಷಲ್ ನೇಮ್ ಅದು. ಡೈರೆಕ್ಟರ್ ನನ್ಗಿಟ್ಟಿರೋ ನೇಮ್ ಕ್ಯಾರೆಕ್ಟರ್ಗೆ, ಸಿನಿಮಾ ಕ್ಯಾರೆಕ್ಟರ್ಗೆ. ಓಕೆ, ನೆಕ್ಸ್ಟ್ ಬರ್ತೀನಿ ನಿಮ್ಮ ಹತ್ರ. ಹಂಗೆ ನೆಕ್ಸ್ಟ್ ಸರ್. ಸರ್ ನಿಮ್ಮ ಹೆಸರು ಆನಂದ್ ಅಂತ. ಆನಂದ್. ಮೊದಲ ಬಾರಿಗೆ ಕಾಮಿಡಿಯನ್ ಪಾತ್ರನ ನಿರ್ವಹಿಸಿದೀನಿ ಅಂತ ನನಗನ್ಸಿದೆ. ಜನ ಡಿಸೈಡ್ ಮಾಡ್ಬೇಕು. ಇದೇ ಫಸ್ಟ್ನೇ ಸಿನಿಮಾ ನಿಮ್ದು? ಇದೇ ಅದ್ ಹೆಂಗ್ ಸರ್ ಮೊಟ್ಟ ಮೊದಲ ಬಾರಿಗೆ ಕಾಮಿಡಿಯನ್ ಬಂದಿರೋದೇ ನೀವು ಅದಕ್ಕೀಗ? ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಂತ. ಓ ಹಂಗೆ ಸುಮ್ನೆ ದೊಡ್ಡದಾಗಿ ಬಿಲ್ಡಪ್ ತಗೊಂಡು ಹೇಳೋದು. ಸುಮ್ಮನೆ ನಮ್ಗೆ ನಾವೇ ಬಿಲ್ಡಪ್ ತಗೊಳ್ಳೇಬೇಕು ಸರ್, ಇಲ್ಲಾಂದ್ರೆ ಯಾರು ಕೊಡಲ್ಲ ನಮ್ಗೆ. ನೆಕ್ಸ್ಟ್ ನೀವು ಮೊಟ್ಟ ಮೊದಲ ಬಾರಿಗೆ ಗೌಡ ಅಂತ. ನಾನು ಆಲ್ರೆಡಿ ಮಾಡಿದೀನಿ ಮೂವೀಸ್ ನ. seniors. ಪಾದಾರ್ಪಣೆ ಮಾಡಿ ಥಿಯೇಟರ್ ವರ್ಗೂ ಬಂದಿರೋದು. ಇದು ನನ್ನ ಮೊದಲನೇ ಮೂವಿ. ಸೊ ನಾನು ಇದ್ರಲ್ಲಿ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ, ನಂದಿನಿ ಅಂತ. ಆಕ್ಚುಲಿ ಪಾತ್ರ ನಮ್ಮ ಡೈರೆಕ್ಟರ್ಗೆ ತುಂಬಾ ಇಷ್ಟವಾದ ಪಾತ್ರ ಅಂತೆ. ಸೊ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದೀನಿ ನಂದಿನಿ ಪಾತ್ರನ ಅವ್ರ ಇಮ್ಯಾಜಿನ್ ತಕ್ಕಂಗೆ ಮಾಡಿದೀನಿ ಅಂತ ನನ್ಗೆ ಅನಿಸಿದೆ. ನೋಡೋಣ ಜನರ ಅಭಿಪ್ರಾಯ ಏನು ಅಂತ. ಓಕೆ, ಇದ್ರಲ್ಲಿ ಗಣೇಶ್ ಅವ್ರು ಯಾರು? ನಂದಿನಿ ಇದಾರಲ್ಲ, ಪ್ರೀತಮ್ ಯಾರು? ಯಂಗ್ ಮ್ಯಾನ್ ಇದಾರೆ ನೋಡಿ. ನಿಮ್ ಸಿನಿಮಾಗೂ ಮುಂಗಾರು ಮಳೆಗೆ ತುಂಬಾ ಕನೆಕ್ಷನ್ ಇದೆ. ಯಂಗ್ ಮ್ಯಾನ್ ಅನ್ನೋದು ಫೇಮಸ್ ಆಗಿದೆ ಮುಂಗಾರು ಮಳೆಯಿಂದ ಅಲ್ವಾ? ಸೊ ನಂದಿನಿ ಇದಾರೆ. ಪ್ರೀತಮ್ ಯಾರು ಅಂತ ಸರ್? ಪ್ರೀತಮ್ ಯಾರು ಇಲ್ಲ. ಯಾರು ಇಲ್ವಾ? ನಿಮ್ಗೆ ಯಾರು ಜೋಡಿ ಕೊಟ್ಟಿಲ್ವಾ? ಇದಾರೆ ಸರ್, ಯೂನಸ್ ನನ್ನ ಪೇರು. ನಾನೇ ವಿದ್ಯೆ ಬಿಟ್ಟಿದ್ದೀನಿ, ಜೋಡಿ ಮಾಡ್ಕೊಂಡಿದ್ದೆ. ನೀವು ಮುಂಗಾರು ಮಳೆಯಲ್ಲಿ ವಿಲನ್ ಇದ್ದಂಗೆ. ಎಂತದ ಮಾರಾಯ ಅಂತ. ಸರ್ ಒಂದ್ ಹುಡುಗಿಯಿಂದ ಬಿದ್ದಿಲ್ಲ ಸರ್, ನೀವು ಬೇರೆ ತರದವರು. ನೀವು ಉಮೇಶ್ ರೆಡ್ಡಿ ಫಿಲ್ಮ್ ನೋಡಿದಿರಲ್ಲ, ಆತರ ಅಲ್ಲ. ಓಕೆ ಸರ್, ನಿಮ್ ಕ್ಯಾರೆಕ್ಟರ್ ಬಗ್ಗೆ. ಸತೀಶ್ ರೆಡ್ಡಿ. ನಿಮ್ಮ ಹೆಸರು? ಆನಂದ್ ರೆಡ್ಡಿ. ಹಂಗೆ ಇಷ್ಟಿಲ್ಲ ಸ್ವಲ್ಪ. ನನ್ನ ಹೆಸರು ಸುನಿಲ್ ಗೌಡ ಅಂತ. ನಾನು ಮೂಲತಃ ಹಾಸನದವರು. ಓಕೆ, ಇದು ಮೊದಲನೇ ಸಿನಿಮಾ. ಅಂದ್ರೆ ನಾನು ಸಿನಿಮಾಗಳು ಆಗಿದ್ದಾರೆ, ಬಟ್ ಬೆಳಿಚಾರಲ್ಲಿ ಬರ್ತಾ ಇರೋದು ಇದು ಮೊದಲನೇ ಸಿನಿಮಾ ನಂದು. ಆಸ್ ಎ ಡೆಬ್ಯೂ ಆಗಿ. ಸೀರಿಯಲ್ಸ್ ಸಿನಿಮಾ ಅಂತ ಏನು ಮಾಡಲ್ಲ, ಬರೀದೆ ಫಸ್ಟ್ ಡೆಬ್ಯೂ. ಸೀರಿಯಲ್ಸ್ ಮಾಡಿದೀನಿ ಮತ್ತೆ ಸಿನಿಮಾನು ಮಾಡಿದೀನಿ, ಬಟ್ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಥಿಯೇಟರ್ಕಲ್ಲೇ ರಿಲೀಸ್ ಆಗ್ತಿರೋಂಥ ಸಿನಿಮಾ. ಹೌದು, ಇದು ಮೊದಲನೇ ಸಿನಿಮಾ ನಂದು. ಆಸ್ ಎ ಮನೋಜ್ ಆಗಿ ಇದರಲ್ಲಿ ಮನೋಜ್ ಅಂತ ನಿಮ್ಮ ಕ್ಯಾರೆಕ್ಟರ್ಸ್. ಸುನಿಲ್ ಗೌಡ ಮನೋಜ್. ಹೇಳಿ ಮೇಡಮ್, ನಿಮ್ದು ಲಾಸ್ಟಿಗೆ ಬಂದು ನಿಮ್ಗೆ ನೀವೇ ಮಾಡ್ಕೊಂಡಿದ್ದೀರಾ? ಬನ್ನಿ ಸರ್. ಅವ್ರು ತುಂಬಾ ಫ್ರಸ್ಟ್ರೇಷನ್ ಇದೆ, ಗೊತ್ತಾಗ್ತದೆ. ಇವ್ರು ಮಾತಲ್ಲಿ ಜಾಸ್ತಿ ಮಾತಾಡ್ತಾರೆ ಇವರು. ಓಕೆ, ಎಲ್ಲೋದ್ರು ಮಾತೆ ಬಾಯ್ ಬಡ್ಗೆ ಅಂತ ಹೇಳಿದ್ರ? ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ರಿಯಲ್ ಕ್ಯಾರೆಕ್ಟರ್ ಏನು ಅಂತ. ಇಲ್ಲ ಮತ್ತೆ ಪಾಪ ಅವ್ರಿಗೆ ಮಾತಾಡಕ್ಕೆ ಬಿಡದಂಗೆ ಎಲ್ಲಾರು ನೀವೇ ಮಾತಾಡ್ಬಿಟ್ರ? ಅದಕ್ಕೆ ಅವಕಾಶ ಕೊಟ್ಟರೆ ನಮಗ್ ಜಾಗ ಇರಲ್ಲ. ಎಲ್ಲ ತುಳಿಯಕ್ಕೆ ಇರೋದು. ನೀವು ಹೇಳಿ ಮೇಡಮ್ ನಿಮ್ಮ ಹೆಸರು ಆಗಿದಾಗಲೇ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಖುಷಿ ಅನಿತಾ ಅಂತ. ನಿಜವಾದ ಹೆಸರಾ? ಖುಷಿ. ಅದಂಗ್ ಮೇಡಮ್ ನಾಮಕರಣದಲ್ಲಿ ಖುಷಿ ಅಂತ ಇಟ್ಬಿಟ್ಟಿರ್ತಾರೆ? ಜನ್ಮನಾಮ ಸರ್. ಓ, ಖುಷಿಯಿಂದಲೂ ಇಡ್ತಾರ ಸರ್? ಏನ ಸಿನಿಮಾಗೋಸ್ಕರ ಚೇಂಜ್ ಮಾಡ್ಕೊಂಡ್ರ? ನಾನು ಹೌದಾ, ನಮಗೆ ಗೊತ್ತಿಲ್ಲ ಮಧ್ಯದಲ್ಲಿ. ಸರ್ ಖುಷಿ ಅನಿತಾ ಅಂತ. ನಾನು ಮೂಲತಃ ಹೊಸಪೇಟೆ. ಓ, ಇದು ಇನ್ಸ್ಟಾಗ್ರಾಮ್ ಹೆಸರು? 100% ಇದು ಸತ್ಯ ತಾನೆ? ಅನಿತಾ ಒರಿಜಿನಲ್ ಹೆಸರು ಇರ್ಬೋದು, 100%. ಖುಷಿ ಅನಿತಾ ಹೊಸದಾಗಿ ಸೇರಿಸಿರೋದು. ಇದು ಸುಳ್ಳು. ಅಯ್ಯೋ ಸುಮಾರು. ನಿಜವಾಗ್ಲ ನಿಮ್ಮ ಮನೆಗೆ ಫೋನ್ ಮಾಡಿ ಈಗ. ಹಾ ಸರ್, ಖಂಡಿತ ಫೋನ್ ಮಾಡಿ. ಖುಷಿ ಅಂತ. ಹೌದಾ? ಅಲ್ಲಿ ಕರೀತಾರೆ ಈಗ, ಮುಂಚೆ ಸ್ಟಾರ್ಟಿಂಗ್ ಇಂದಲೂ ಹಂಗೆ ಕರೀತಾರೆ ಸರ್. ಓ, ಹಂಗಂದ್ರೆ ನೀವು 2000 ಕಿಡ್ಡಾ? 2000 ಜಾನ್ 90. ಸೊ ಹಂಗಿರ್ಬೋದು ಆ ತರ ವಿಷಯ. ಏಂಜಲ್ ಟ್ರೀ ಆ ತರ. ಮೂಲತಃ ನಾನು ಹೊಸಪೇಟಿನ ಒಂದು ಪುಟ್ಟ ಗ್ರಾಮ ಹುಲಿಗಿ, ಅಲ್ಲಿ ಅವಳು ಸರ್ ನಾನು. ಓಕೆ, ಇದ್ರಲ್ಲಿ ನಾನೊಂದು ಒಳ್ಳೆ ಅಂದ್ರೆ ತಿಂಡಿ ಪೋತಿ, ಫುಲ್ ಬಾಯ್ ಬಡ್ಕಿ, ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದೀನಿ. ನನ್ನ ಕ್ಯಾರೆಕ್ಟರ್ ಬೇಸಿಕ್ಲಿ ಡೈರೆಕ್ಟರ್ ಜೊತೆ ನಾನು ಇದ್ದಿದ್ದಕ್ಕೆ ನೋಡಿ ನಿಮ್ಗೆ ಇದೇ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ ಅಂತ ನನ್ಗೆ ಸರ್ ಕೊಟ್ಟಿದ್ದು. ಇದು ಬೆಳ್ಳಿತೆರೆಗೆ ಇದು ನಂದು 2ನೇ ಮೂವಿ ಸರ್. ನಾನು ರಾಜಯೋಗದಲ್ಲಿ ಮಾಡಿದ್ದೆ. ರಾಜಯೋಗ ಧರ್ಮಣ್ಣ ಅವ್ರ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ಅದ್ರಲ್ಲಿ. ಇದು ನನ್ 2ನೇ ಮೂವಿ. ಅದಕ್ಕೆ ನಾನು ಫೆಮಿಲಿಯರ್ ಐತೆ ಅನ್ಕೊಂಡೆ ಅದು. ಓಕೆ, ಇದು 2ನೇ ಮೂವಿ ಸರ್ ಯಂಗ್ಮ್ಯಾನ್. ಬಟ್ ಡೈರೆಕ್ಟರ್ ಸರ್ ಏನ್ ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿದಾರೋ ಅದಕ್ಕೆ ಆದಷ್ಟು 100% ಕೊಟ್ಟಿಲ್ಲ ಅಂದ್ರೆ 99% ಕೊಡಕ್ ಟ್ರೈ ಮಾಡಿದೀನಿ. ಇನ್ನ ನೆಕ್ಸ್ಟ್ 1% ಈಗ ಜನ ಏನ್ ನೋಡ್ತಾರೆ ಅವರು ರಿವ್ಯೂ ಕೊಡ್ಬೇಕು. ಓ, ಏನೋ ದೊಡ್ಡದಾಗಿ ಹೇಳ್ಬಿಟ್ರು. ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ನಿಲ್ಸ್ಬಿಡ್ತೀವಿ. ಯಾಕಂದ್ರೆ ಇವರಿಬ್ರು ಸೀನಿಯರ್ಸ್ ಇದಾರೆ, ನೀವೆಲ್ಲ ಯಂಗ್ಸ್ಟರ್ಸ್ ಅಲ್ಲ ಸರ್. ಇವರಿಬ್ರು ಹಿಂಗೆ ಹಿರಿಯ ಕಲಾವಿದರು. ಆಲ್ರೆಡಿ ನಾನು ಸಿನಿಮಾ ಮಾಡಿದ್ದೀನಿ, ಸಪೋರ್ಟ್ ನಿಲ್ಸ್ಕೊಂಡಿದೀವಿ ಆ ಕಡೆ. ಓಕೆ,
ಸೊ ನೀವ್ ಯಾವ್ದು ಸಿನಿಮಾ ಮಾಡಿದೀರಾ ಪ್ರಿವಿಯಸ್? ನನ್ ಮೊದಲನೇ ಮೂವಿ ರೆಬಲ್ ಹುಡುಗರು ಅಂತ. ಸೊ ಅದು ಆಲ್ರೆಡಿ ರಿಲೀಸ್ ಆಗಿದೆ, OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಯ್ತು. ಅಂಡ್ ಮಿಸ್ಟರ್ ತ್ರಿಬಲ್ ಮ್ಯಾನ್ ಅಂತ ಮಾಡಿದೀನಿ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಅಂಡ್ ಈಗ ಯಂಗ್ ಮ್ಯಾನ್ ರಿಲೀಸ್ ಆಗ್ತಿದೆ, ಅದೇ ಒಂದು ದೊಡ್ಡ ಹೆಮ್ಮೆ ಆಗ್ತಿರೋದು. ಆಕ್ಚುಲಿ ಮೂವಿ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ, ಆದ್ರೆ ರಿಲೀಸ್ ವರ್ಗು ತಗೊಂಡ್ಬರೋದಿದೆಯಲ್ಲ ತುಂಬಾನೇ ಕಷ್ಟ. ಆಕ್ಚುಲಿ ನಾನು ತುಂಬಾ ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಎಷ್ಟೊಂದು ಮೂವಿಗಳು ಥಿಯೇಟರ್ ಬರ್ದೇನೆ ಉಳ್ಕೊಂಡ್ಬಿಟ್ಟಿದಾವೆ. ಆದಷ್ಟು ಥಿಯೇಟರ್ ರಿಲೀಸ್ ಮಾಡಿ, ಪಾಪ ಆರ್ಟಿಸ್ಟ್ ವರ್ಕ್ ಮಾಡಿರ್ತಾರೆ, ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ಅವ್ರಿಗೆಲ್ಲ ಒಂದು ಹೆಸರು ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಹೇಳಿ ಸರ್, ನಿಮ್ಮಿಂದಲೇ ಸ್ಟಾರ್ಟ್ ಮಾಡೋಣ. ಈಗ ಸಿನಿಮಾದಲ್ಲಿ ಏನ್ ಕತೆ, ಏನೇನು ಮಾಡಿದ್ದೀರಾ? ಯಾಕೆ ನಿಮ್ದು ಹೇರ್ ಸ್ಟೈಲೇ ಚೇಂಜ್ ಇದೆ ಸಿನಿಮಾದಲ್ಲಿ. ನಾನು ಅದಕ್ಕೆ ಬಂದ ತಕ್ಷಣ ಕೇಳಿದೆ, ಗೊತ್ತಾ ಸರ್ ನೀವೇನಾದ್ರು ಅಂತ. ಸರ್ ಇದರಲ್ಲಿ ನೀವು ಅವಾಗ್ಲೇ ಚೈನ್ ಕೇಳಿದ್ರಿ, ಚೈನ್ ಬಗ್ಗೆ ಮಾತಾಡ್ಕೊಂಡು ಎಲ್ಲರೂ ನಕ್ಕಿದ್ರು. ಅದ್ರ ರೀಸನ್ನೇ ಬೇರೆ. ಡೈರೆಕ್ಟರ್ ನನ್ ಕೊಟ್ಟಿದ್ದ ಚೈನೇ ಮಿಸ್ ಮಾಡ್ಬಿಟ್ಟಿದ್ದಾರೆ. ಯಾರೋ ಒರಿಜಿನಲ್ ಕೊಟ್ಟಿದ್ದಾರೆ ಶೂಟಲ್ಲೇ. ಒರಿಜಿನಲ್ ಇಲ್ಲ ಸರ್, ಅದು ಚೈನ್ ಅಲ್ಲ, ಚೈನ್ ಅಲ್ಲ, ಯಾವ್ದು ನಾಯಿ ಹಾಕಿಲ್ಲ ತಾನೇ ಅವ್ರಿಗೆ. ಓಕೆ ಸರ್, ಅದು ಚೈನ್ ಅಲ್ಲ ಅಂದ್ರೆ ಇನ್ನೇಂತ ಚೈನ್ ಇದು? ಇದೆಲ್ಲ ಅವ್ರ ಬಾಯಿಂದಾನೇ ಕೇಳ್ಬೇಕು. ಬಟ್ ಕತ್ತಿಗೆ ಹಾಕೋದಲ್ಲ, ಊರ್ದಾರ ಸೊಂಟಕ್ಕೆ ಹಾಕೋದು. ಯಾವ ಹೆಣ್ಮಕ್ಳ ಹತ್ರ ಕತ್ಕೊಂಡ್ರೆ ಸರ್ ಅದು ಸಿಂಗಲ್ ಟೇಕ್. ಅಷ್ಟು ಕ್ಯಾರೆಕ್ಟರ್ ನ ಒಂದೇ ಸಲ ಡೈರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡ್ತಿರೋದು. ಅಷ್ಟೊಂದು ಟೆಕ್ನಿಷಿಯನ್ ನಿಂತ್ಕೊಂಡು ಕಿರ್ಚಾಡ್ತಿದ್ದಾರೆ. ಅವಾಗ ನನ್ ಡಾಲರ್ ಯಾರೋ ಕದ್ಬಿಟ್ಟಿದ್ದಾರೆ ಚೈನ್ ನ. ಅರ್ಜೆನ್ಸಿಗೆ ಸಿಕ್ಕಿಲ್ಲ, ಕಂಟಿನ್ಯೂಟಿಗೆ ಬೇಕು ನಿಮ್ಗೆ, ಕಂಟಿನ್ಯೂಟಿಗೆ ಬೇಕು. ಅವಾಗ ಏನಾಯ್ತು, ಎಮರ್ಜೆನ್ಸಿ ನಾನು ಯಾವ್ದಿದೆ ಚೈನ್ ಎಲ್ಲಾರನ್ನೂ ಸರ್ಚ್ ಮಾಡಿದ್ರು, ಕೇಳಿದ್ರು, ಆಲ್ಟರ್ನೇಟಿವ್ ಯಾವ್ದು ಸಿಕ್ಕಿಲ್ಲ. ನೋಡ್ದಾರ ಚೈನ್ ಸರ್, ಅದು ನಿಮ್ದೇನಾ? ಪರವಾಗಿಲ್ಲ, ನಿಮ್ದೇ ಆಗಿರೋದಕ್ಕೆ ಬೇರೆಯವ್ರದ್ದು ಹಾಕೊಂಡಿಲ್ವಲ್ಲ, ತುಂಬಾ ಕಷ್ಟ ಆಗುತ್ತೆ ಸೆಟ್ ಆಗಿ. ಓಕೆ, ಸೊ ಏನ್ ಕ್ಯಾರೆಕ್ಟರ್ ನಿಮ್ದು? ನಂದು ಚೈನ್ ಸ್ನ್ಯಾಚರಾ? ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅದೊಂದು ಕ್ಯಾರೆಕ್ಟರ್ ಸಸ್ಪೆನ್ಸ್ ಆಗಿ ಬರುತ್ತೆ. ಓಕೆ, ಸಸ್ಪೆನ್ಸ್ ಆಗಿ ಒಂದು ಮೆಸೇಜ್ ಕೊಡ್ತಾನೆ ವಿತ್ ಒಂದು ಎಂಟರ್ಟೈನ್ಮೆಂಟ್ ಪ್ರಕಾರ. ಇಡೀ ಸಿನಿಮಾನ ಒಂದು ಡಿಫ್ರೆಂಟ್ ಆಗಿ ಕ್ಯಾರಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಓಕೆ, ಕ್ಯಾರೆಕ್ಟರ್. ಸೊ ಅದೇ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಅದಕ್ಕೆ ಕಾಣಿಸ್ತಾ ಇರೋದು. ಹೌದು ಮೇಡಮ್, ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಇವ್ರು ಇಲ್ಲೇ ಮಾತಾಡ್ತಾರೆ, ಶೋಧಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ ತಾನೆ? ಎಲ್ಲಿ ನೋಡಿ ಬರೀ ಇದೆ ನಾ ಮಾತಾಡೋದು. ಸರ್ ಇವ್ರು ಪಾರ್ಕಲ್ಲಿ ಕೂತ್ಕೊಂಡು ಏನೋ ಪಕ್ಕದಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇರೋ ತರ. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಮೇಡಮ್, ನಮ್ಮ ಮೈಕಲ್ಲಿ ಕ್ಯಾಪ್ಚರ್ ಆಗುತ್ತೆ ಮೇಡಮ್. ಅಂಡ್ ಇದು ಎಡಿಟ್ ಮಾಡಲ್ಲ. ಕ್ಯಾರೆಕ್ಟರ್ ನೇಮೇ ಗೊತ್ತಿಲ್ಲ ಅವ್ರಿಗೆ. ಈಗ ಅವ್ರು ನೀವು ಅಲ್ಲಿ ಕೇಳ್ಬಿಟ್ರಲ್ಲ, ನೆಕ್ಸ್ಟ್ ಕೇಳ್ತಾರೆ ಅಂತ ಪ್ರಿಪೇರ್ ಆಗ್ತಾರೆ. ಅದಕ್ಕೆ ಅಷ್ಟೊಂದು ಸೀನಿಯರ್ ಅವರು, ದೊಡ್ಡವರು ಅಂತ ಹೇಳಿದ್ದು. ಅದು 1% ಜನ ನೋಡ್ಕೊಬೇಕು ಅಂದ್ರಲ್ಲ, ಇದೆ ಇಲ್ಲೂ ಕಾಪಿ ಹೊಡಿತಾರೆ, ಹೆಣ್ಮಕ್ಳು ಕಾಪಿ ಹೊಡಿತಾರೆ ಸರ್, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಗಂಡ್ಮಕ್ಳೇ ಕೊನೆಗೆ ಸಿಗಾಕೊಳ್ಳೋದು. ನಿಜ ತಾನೆ? ಇದು ನಿಜ ತಾನೆ? ನಾನು ಅಕ್ಸೆಪ್ಟ್ ಮಾಡಲ್ಲ ಸರ್. ಹೌದಾ? ಯಾವತ್ತಾದ್ರೂ ಯಾವ್ದಾನ ಎಕ್ಸಾಮ್ ಅಲ್ಲಿ ಹೆಣ್ಮಕ್ಳನ್ನ ಚೆಕಪ್ ಮಾಡಿರೋದು ನೋಡಿದೀರಾ? ಆದ್ರೂ ಆಗಿನ ಕಾಲ ನಮ್ಮ ಚೆನ್ನಾಗಿ ಓದಿ ಪಾಸ್ ಆಗಿರೋದು, ನೋಡಿ ಕಾಪಿ ಹೊಡಿತಾರೆ. ಒಂದ್ ಸ್ವಲ್ಪ ತೋರ್ಸಿ, ನಮ್ ನಿಯತಕ್ಕ ಕಾಪಿ ಹೊಡೆದ್ರೆ ಹೇಳ್ಬಿಟ್ಟು ಕಾಪಿ ಹೊಡಿತಾರೆ ಹುಡುಗರು. ಆದ್ರೆ ಹುಡುಗಿರಂಗಲ್ಲ, ಕಾಪಿ ಹೊಡೆದಿರ್ತಾರೆ. ಎಷ್ಟು ಪರ್ಸೆಂಟೇಜ್ ಬಂದ್ರು ಅದು ಕಮ್ಮಿನೇ ಸರ್. ಅದು ಸರ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲ, ಅದ್ ನಿಜಾನೇ. 5 ಮಾರ್ಕ್ಸ್ ಕಡಿಮೆ ಬಂದಿದ್ರು, ಹೋಗ್ಬಿಟ್ಟು ಟೀಚರ್ ಹತ್ರ ಸಾರ್ ಅಂದ್ರೆ ಸಾಕು, ಖುಷಿ ಆಗ್ಬಿಡ್ತದೆ. ಹೌದು, 99 1 ಮಾರ್ಕ್ಸ್ ಕಮ್ಮಿ ಆದ್ರೂ ನಮ್ಗೆ 35 ಬಂದ್ರೆ ಫುಲ್ ಖುಷಿ. ಪಾಸ್ ಆದ್ರೆ ಸಾಕು ನಮ್ಗೆ. ಅಲ್ಲಿ ಇವ್ರು 95 ಬಂದಿರ್ತದೆ, ಇನ್ನೂ 5 ಮಾರ್ಕ್ಸ್ ಹೊಡ್ದಾಯ್ತಲ್ಲ ಸಾರ್ ಅಂದ್ಬಿಟ್ರೆ ಅವ್ರೇ ಮಾರ್ಕ್ಸ್ ಹಾಕ್ಬಿಟ್ಟು ಕಳ್ಸಿಬಿಡ್ತಾರೆ. ನಮಗ್ ಮಾತ್ರ ಏನಪ್ಪಾ ನೀನ್ ಬರ್ದಿರೋದೇ ಎಷ್ಟು, ನೀನ್ ಕೊಟ್ಟಿರೋದೇ ಹೆಚ್ಚು ಅಂತ ನಮಗೆ ಹೋಗಿ ಕಳಿಸ್ತಾರೆ. ಇದು ಎಲ್ಲಾ ಸ್ಕೂಲಲ್ಲಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಸರ್? ಅನುಭವದ ಮಾತು. ವೇಸ್ಟ್ ಅಂತ ಏನು ಕೇಳೋದಂದ್ರೆ ಗೊತ್ತಲ್ಲ, ನೆಕ್ಸ್ಟ್ ಗೊತ್ತಲ್ಲ, ಪಾಲಿಶ್ ಹಾಕೋದು, ಕಂಡವ್ರ ಮನೆ ಪಾತ್ರೆ ಪಾಲಿಶ್ ಹಾಕೋದು. ಇಲ್ಲ ಸರ್, ಸಿನಿಮಾ ಮಾಡ್ತಾ ಇದಾರೆ. ಇಲ್ಲ ಇಲ್ಲ, ಇದೆಲ್ಲ ತಮಾಷೆ ಮಾಡ್ತಾರೆ. ಇದೆಲ್ಲ ಪ್ರಮೋಷನ್ ಬೇಕು. ಇನ್ನು ಏನ್ ಸರ್ ನೀವು ಮದ್ವೆ ಆಗೋದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಕೇಳ್ಕೊಡ್ತಾ ಇದೀನಿ, ಇದು ತಮಾಷೆಗೆ ಹೇಳಿದ್ದು. ತಮಾಷೆಗೆ ಹೇಳಿದ್ದು. ನಾಳೆ ಪ್ರಮೋಷನ್ ಅವ್ರಿಗೆ ಇಬ್ರು ಬೇಕು, ಯೋಚನೆ ಮಾಡ್ಬಿಟ್ಟು ಅನೌನ್ಸ್ ಮಾಡ್ಕೊಂತ ಇದೀರಾ ನೀವು. ಈಗಾದ್ರೂ ಹುಡುಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರಾದ್ರೂ ಇಂಟರ್ವ್ಯೂ ನೋಡಿ. ಈ ತರನು 2 ಪ್ರಮೋಷನ್ ಅದು, ಸ್ವಾಮಿ ಕರೆ ಸ್ವಕಾರ್ಯ. ಇನ್ಸ್ಟಾಗ್ರಾಮ್ ಐಡಿ ಕೂಡ ಏಳ್ಸ್ಬಿಡಿ ಸರ್. ಇನ್ಸ್ಟಾಗ್ರಾಮ್ ಐಡಿ ಯಾರು ಇದ್ರೆ ಫಾಲೋ ಮಾಡಿ ರಿಕ್ವೆಸ್ಟ್. ಇವ್ರು ಯಾಕೋ ಇನ್ಸ್ಟಾಗ್ರಾಮ್ ಬಿಟ್ಟು ಬಂದಿಲ್ಲ. ಅಲ್ಲ ಸರ್, ನೀವು ಇಷ್ಟು ಹುಡುಗಿ ಸಿಕ್ಕಿಲ್ಲ ಅಂತ ಅದನ್ನ ಕೊಟ್ಬಿಟ್ರೆ ಪಾಪ ಹುಡುಗಿ ನೋಡೋರಾದ್ರೂ ಏನೋ ಹೀರೋದ ಐಡಿ ಸಿಕ್ತಲ್ಲ ಅಂತ ಫಾಲೋ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಕೊಟ್ಬಿಡಿ.
ಸರಿನಾ? ಹೇಳಿ ಈಗ ನಿಮ್ ಕ್ಯಾರೆಕ್ಟರ್ ಬಗ್ಗೆ. ನನ್ ಕ್ಯಾರೆಕ್ಟರ್ ಹೇಳ್ಬೇಕು ಅಂದ್ರೆ ಸರ್ ಇದು ಕಾಮಿಡಿ ಮಾಡಿದ್ದೀರಾ? ಕಾಮಿಡಿ ಮಾಡಿದ್ದೀನಿ. ಆಮೇಲೆ ಡಿಜೆ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸರ್ ಯಾವ್ದು ಸರ್? ಡಿಜೆ ಅಂತ. ಡಿಜೆ. ಓಕೆ. ತುವಾಡ ಜಗನ್ನಾಥಮಲ್ಲ, ಡಿಜೆ ಸಣ್ಣ ಕ್ಯಾರೆಕ್ಟರ್. ಡ್ಯಾನ್ಸ್ ಜಾಕಿನ ಅಥವಾ ಹಂಗ ಅನ್ಕೊಂಬಿಟ್ಟೆ. ತುಂಬಾ ಸಸ್ಪೆನ್ಸ್ ಇದೆ. ಏನೋ ಅರ್ಥದ ಜಾಕಿ ಜಾಕಿ ಗೊತ್ತಾಯ್ತಲ್ಲ ಅವಾಗ, ಗೊತ್ತಾಯ್ತಲ್ಲ. ಓಕೆ, ನಾನು ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅನ್ಕೊಂಡ್ಬಿಟ್ಟಿದ್ದೆ. ಆಕ್ಚುಲಿ ನಾನು ಹೊರಗಡೆ ಸೀರಿಯಸ್ ಕ್ಯಾರೆಕ್ಟರ್ ಸರ್. ಅಂದ್ರೆ ಹೊರಗಡೆ ನಿಜ ಜೀವನದಲ್ಲಿ ನಿಜ ಜೀವನದಲ್ಲಿ ಶ್ರುತಿಗೆ ಚೆನ್ನಾಗಿ ಗೊತ್ತಿಲ್ಲ, ಹುಡುಗಿನೇ ಹೇಳು. ಸರ್ ಪೇರ್ ಮಾಡಿರೋದು ನನ್ಗೆ, ಆದ್ರೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋದು ಇವನೇ. ಮಧ್ಯದಲ್ಲಿ ಕೂತಿರೋದ್ರಲ್ಲೇ ಗೊತ್ತಾಗ್ತಿದೆ. ನಿಮ್ಗೆ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ. ಎಲ್ಲೂ ಬಿಟ್ಬಿಡಲ್ಲ. ಎಷ್ಟು ಪ್ರೀತಿ ಇದೆ ನೋಡಿ ಅವ್ರಿಗೆ. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಸರ್ ಕ್ಯಾರೆಕ್ಟರ್ ಅಲ್ಲಿ ನೋಡಿ. ಅದು ಇಲ್ಲಿವರೆಗೂ ಫಾಲೋ ಆಗಿ ಬಂದ್ಬಿಟ್ಟಿದೆ. ನಮ್ಮ ಹುಡುಗರು ಹೆಂಗಿಲ್ಲ, ನಾವು ಯಾವಾಗ ಮದುವೆ ಆದ್ರೂ ನಾವು ಬರ್ತಿಲ್ಲ, ಮಕ್ಕಳಾದ್ರೂ ನಾವು ಬರ್ತಿಲ್ಲ. ರಿಲೇಟಿವ್ ಅವ್ರ ಖರ್ಚಿ ಇಟ್ಕೊಂಡೆ ಬದುಕ್ ಬಿಡ್ತಾರೆ. ಮುಂಗಾರು ಮಳೆ ನೋಡಿಲ್ವಾ ಆ ತರ. ಅವ್ರು ಅದೇ ಕ್ಯಾರೆಕ್ಟರ್ ಎಲ್ಲ ಮಾಡಿರೋದು. ಪರ ಅಂತ ಕೇಳ್ಕೊಂಡು ಅಲ್ಲ, ಅವ್ರು ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಅವ್ರಿಗೆ, ಗಣೇಶ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಟ್ವಿಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಹೀರೋ ಹಿಂದಿ ಹುಡುಗಿಯಿಂದ ಬಿದ್ದಿರೋದು ಅವರಲ್ಲ. ಹೇಳಿ. ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮ್ ನನಗೆ ಬೆಳ್ಳಿ ತೆರೆಗೆ ಪದಾರ್ಪಣೆ ಮಾಡ್ತಿರೋದು. ಬಟ್ ಒಂದು ಒಳ್ಳೆ ಪ್ರೀವಿಯಸ್ ಏನೋ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಬೇರೆ ಎಕ್ಸ್ಪೀರಿಯನ್ಸ್ ಇದೆ. ರಂಗಭೂಮಿಯಲ್ಲಿ ರಂಗಭೂಮಿ ಕಲಾ, ರಂಗಭೂಮಿಲಿ ಡ್ರಾಮಾಗಳು, ಈ ಸೀರಿಯಲ್ಸು, ಈ ಬರ್ತಾರ ಶಾಂತಪ್ಪ ಅದೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದೆ. ಬಟ್ ಸಿನಿಮಾ ಒಂದು ಥಿಯೇಟ್ರಿಗೆ ಬರ್ತಾ ಇರೋದು ಫಸ್ಟ್ ಸಿನಿಮಾ. ಸೊ ಬಟ್ ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಪರಿಪೂರ್ಣವಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಖುಷಿ ಇದೆ. ಖುಷಿ ಇದೆ. ಏನು ಕ್ಯಾರೆಕ್ಟರ್ ಅಲ್ಲಿ ಏನು ಸ್ಪೆಷಲ್ ನಿಮ್ದು ಏನು ಇರುತ್ತೆ? ಸ್ಪೆಷಾಲಿಟಿ ಅಂತ ನಾನು ಇಲ್ಲೇ ಹೇಳ್ಬಿಟ್ರೆ ಅಲ್ಲಿ ಮಜಾ ಇರಲ್ಲ. ಯಾಕಂದ್ರೆ ಅದೇ ಸ್ಪೆಷಾಲಿಟಿ. ಅದೇ ಸ್ಪೆಷಾಲಿಟಿ. ಹೇಳ್ದಿರೋದೇ ಸ್ಪೆಷಾಲಿಟಿ. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ಅಂತ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಇಲ್ಲ, ಆ ಸ್ಪೆಷಾಲಿಟಿ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಸ್ಪೆಷಾಲಿಟಿ ಏನು ಅಂತ ಗೊತ್ತಾಗುತ್ತೆ. ನನ್ನ ಕ್ಯಾರೆಕ್ಟರ್ ಯಾಕಂದ್ರೆ ನಾನು ರಿವೀಲ್ ಮಾಡಂಗಿಲ್ಲ. ನಮ್ಮ ಕ್ಯಾರೆಕ್ಟರ್ ರಿವೀಲ್ ಮಾಡ್ಬಿಡಿ. ಡೈರೆಕ್ಟ್ರು ಸೂಟ್ ಕೇಸ್ ತಗೊಂಡು ನೋಡಿಲ್ಲ, ಸುಟ್ಕೆ ತಗೊಂಡು ನೋಡ್ಬಿಡ್ತಾರೆ. ಒಂದು ಒಳ್ಳೆ ತುಂಬಾ ಟೀಮ್ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಬಟ್ ಜನಗಳಿಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಅದು ಯಾವುದೇ ಡೌಟ್ ಇಲ್ಲ. ಯಂಗ್ ಮ್ಯಾನ್ ಕ್ಯಾರೆಕ್ಟರ್ ನೀವು ಒಂದು ಅಲ್ಲಿ. ಯಂಗ್ ಮ್ಯಾನ್, ಓಲ್ಡ್ ಮ್ಯಾನ್. ಹೇಳಿ, ಹೆಂಗು ನಿಮ್ ಕ್ಯಾರೆಕ್ಟರ್? ಸರ್ ನನ್ನ ನಾನು ಇದರಲ್ಲಿ ನಂದಿನಿ ಅನ್ನೋ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ನಾನು ನಂದಿನಿ. ನಿಮ್ದು ಒರಿಜಿನಲ್ ಹೆಸರು ಮರ್ತೋಗ್ಬಿಟ್ಟೆ. ಶ್ರುತಿ ಗೌಡ. ನಮ್ಗೆ ತುಂಬಾ ಜನ ಇದ್ರೆ ಮರ್ತೋಗ್ಬಿಡ್ತೀನಿ. ಅದು ತುಂಬಾ ಜನ ಇಂಟರ್ವ್ಯೂ ಮಾಡ್ತೀವಲ್ಲ, ಸುನಿಲ್ ಗೌಡ, ಶ್ರುತಿ ಗೌಡ. ಆಕ್ಚುಲಿ ಅದು ನಮ್ಮ ಅಕ್ಕನ ಹೆಸರು. ಓ ಹಂಗೆ. ನೀವು ಅಕ್ಕ ಅಂತ ಕರೆದು ಬಿಟ್ರಾ? ಇಲ್ಲ ಹಂಗೆಲ್ಲ ಎಲ್ಲರೂ ಸಿಂಗಲ್ಸ್ ಇದ್ದಾರೆ, ಯೋಚನೆ ಮಾಡಿ. ಹೇಳಿ ನಂದಿನಿ ಅವರೇ. ನನ್ನ ಪಾತ್ರ ನಾನು ಇಷ್ಟು ದಿನ ಏನ್ ಪಾತ್ರ ಮಾಡಿದೀನಿ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ ನನ್ನ ಕ್ಯಾರೆಕ್ಟರ್. ಸೊ ನನಗೆ ಕಾಲ್ ಬಂದಾಗ್ಲೇ ನಾನು ಈ ಕ್ಯಾರೆಕ್ಟರ್ ನನ್ನ ಕೈಲಿ ಆಗುತ್ತಾ, ಯಾಕಂದ್ರೆ ಇದು ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್. ನಾನು ಇದುವರೆಗೂ ಟ್ರೆಡಿಷನಲ್ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದು. ಸೊ ಹಾಗಾಗಿ ನನಗೆ ಕಾಲ್ ಬಂದಾಗ ಇದು ನನಗೆ ಆಗುತ್ತಾ, ಅದು ಸಿಂಗಲ್ ಟೇಕ್ ಅಂತ ಬರ ಹೇಳ್ತಿದ್ದಾರೆ. ಸೊ ನಾನು ಡೈರೆಕ್ಟರ್ಗೆನೆ ಹೇಳಿದೆ, ಸರ್ ನಾನು ಈ ಪಾತ್ರ ಕೇಳಿದೆ ಡೈರೆಕ್ಟರ್ಗೆ. ಹೌದು ಶ್ರುತಿ ಅವರೇ, ನಿಮ್ ಕೈಲಿ ಆಗುತ್ತೆ ಮಾಡಿ ಅಂತ ನನಗೆ ತುಂಬಾನೇ ಭರವಸೆ ಕೊಟ್ಟು ನನ್ನ ಪಾತ್ರಕ್ಕೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನ್ನ ಪಾತ್ರಕ್ಕೋಸ್ಕರ ನಮ್ಮ ಟೀಮಲ್ಲಿ ಕಿತ್ತಾಡಿರೋದು ಉಂಟು. ಫಸ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಗಂಡ್ಮಕ್ಳು ನಿಮ್ ಪಾತ್ರ ಕಿತ್ತಾಡ್ಬಿಟ್ರು. ಹೇಗ್ ಸರ್ ಹೇಳಕ್ಕಾಗಲ್ಲ, ನೀವ್ ಹೇಳಿದ್ರಲ್ಲ ಎಲ್ಲರೂ ಈಕ್ವಲ್ ಅಂತ. ನಾನಿನ್ನೂ ಮರ್ತಿಲ್ಲ ಪಾಯಿಂಟ್. ಕೊಟ್ಬಿಡ್ತೀನಿ, ನಾನ್ ಕಿತ್ತಾಡಿಲ್ಲ ಅವ್ರ ಕ್ಯಾರೆಕ್ಟರ್. ನೋಡಿದ್ರ ಪಕ್ಕದಲ್ಲೇ ಇದಾರೆ ನನ್ನ ಕ್ಯಾರೆಕ್ಟರ್ ಕಾಂಪಿಟೇಷನ್ ಇದಾರೆ. ಸೊ ತುಂಬಾ ಚೆನ್ನಾಗಿದೆ. ನನ್ ತುಂಬಾ ಇಷ್ಟಪಟ್ಟು ಕಲ್ತ್ಕೊಂಡು ಮಾಡಿದೀನಿ. ನೋಡ್ಬೇಕು ಹೇಗೆ. ಅದೇ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮೇಡಮ್, ಏನಾದ್ರು ಡೈರೆಕ್ಟ್ ಆಗಿ ಹೇಳಿ. ಈಗ ಬರುತ್ತೆ. ನನ್ನ ಪಾತ್ರ
ಸ್ವಲ್ಪ ಪಾಶ್ ಕ್ಯಾರೆಕ್ಟರ್. ಮಾಡರ್ನ್ ಗರ್ಲ್. ಹೌದು, ಮಾಡರ್ನ್ ಗರ್ಲ್, ಪಾಶ್ ಕ್ಯಾರೆಕ್ಟರ್. ಅಂಡ್ ಹುಡುಗರಿಗೆಲ್ಲ ಹೋಗೋ ಬಾರೋ ಲೈಕ್ ಈ ತರ ಮಾತಾಡ್ಸೋ ಎಂಜಾಯ್ ಮಾಡ್ಕೊಂಡು ಆಕ್ಟ್ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ. ನೋಡೋಣ ಜನ ಹೇಗ್ ತಗೋತಾರೆ ನಂದಿನಿನ ಅಂತ ಕಾಯ್ತಾ ಇದೀನಿ ನಾನು. ಅಷ್ಟೇ ಸರ್, ಕ್ಯಾರೆಕ್ಟರ್ ಇಷ್ಟೇ ಸರ್. ಸಿನಿಮಾ ನೋಡಿದ್ರೆ ಸರ್ ನಮ್ ಸಿನಿಮಾ ಸಿಂಗಲ್ ಟೇಕ್ ಸರ್, ನಾವು ಸಿಂಗಲ್ ಟೇಕ್ ಅಲ್ಲಿ ಆನ್ಸರ್ ಮಾಡ್ಬಾರ್ದಾ? ಸರ್ ಮೂವಿಲಿ ಡೈಲಾಗ್ಸ್ ಕೇಳಿದ್ರೆ ಕಳೆದೋಗ್ಬಿಡ್ಬೇಕು ಜನ, ಹಂಗಿದೆ ಅವ್ರದ್ದು. ಥಿಯೇಟರ್ ಕಳ್ಕೊಂಡ್ಬಿಟ್ರೆ ಕಷ್ಟ ಒಂದ್ ಸೀಟಲ್ಲಿ ಕುತ್ಕೊಳ್ಳಿ. ಎಸ್ ಹೇಳಿ. ಇಂಪ್ರೆಸ್ ಮಾಡ್ತಾರೆ. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮನೋಜ್ ಅಂತ. ಮನೋಜ್ ಸಿನಿಮಾದಲ್ಲಿ ಮನೋಜ್ ಅಂತ. ನನ್ನ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಸಾಫ್ಟ್ವೇರ್ ಗೊತ್ತಾಯ್ತು. ಟ್ರೈಲರ್ ಎಲ್ಲ ನೋಡಿ ಸಾಫ್ಟ್ ಆಗಿ ಕಾಣಿಸ್ತೀನಿ ಅಷ್ಟೇ. ತುಂಬಾ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ, ಜಾಸ್ತಿ ಓವರ್ ಸ್ವಲ್ಪ ಏನೋ ಕೊಟ್ಟಿದ್ದಾರೆ. ಸೆನ್ಸರ್ನವ್ರು ಏನ್ ಕಟ್ ಮಾಡ್ಲಿಲ್ಲ ಸರ್? ಇನ್ನೂ ಇತ್ತ ಏನಾದ್ರು? ಅಷ್ಟೇ ಕಟ್ ಮಾಡಿದ್ದಾರೆ, ಅಷ್ಟೇ ಇತ್ತು. ಏನ್ ಕಟ್ ಮಾಡಿದ್ರೆ ರಿಯಲ್ ಆಗಿ ಮುಂಚೆನೆ ನಡೆದಿತ್ತು ಅದು. ಸಿಂಗಲ್ ಟೇಕ್ ಅಲ್ಲ. ಓ, ಅದು ಸಿಂಗಲ್ ಟೇಕ್ ಅಲ್ಲೇ ಮುಗಿಸಿದೀರಾ? ಅಂದ್ರೆ ಇದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅರ್ಥ. 100% ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಕ್ಯಾಚ್ ಮಾಡ್ತಾ ಇದ್ದೀರಾ? 100% ಅಲ್ವಾ? ಹಾಸನ್ ಕಡೆ ಅಲ್ವಾ? ಆ ಕಡೆ ತುಂಬಾ ಪಾರ್ಕ್ಗಳೆಲ್ಲ ಇದೆ, ತುಂಬಾ ಅಂದ್ರೆ ಹೊಲ ಗದ್ದೆ ಎಲ್ಲ. ಅಲ್ಲ, ನಾವು ಟ್ರಿಪ್ ಹೋಗ್ತಾ ಇರ್ತೀವಲ್ಲ, ನೋಡ್ತೇವೆ. ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಅದ್ರಲ್ಲಿ ಅದೇ ಸಾಫ್ಟ್ವೇರ್ ಗಂಡ, ತಾಯಿಯ ಮುದ್ದು ಮಗ. ಓ, ಆತರ ಮಗು ಊಟ ಮಾಡಿಸ್ತಿದ್ದಾರ? ಅದು ನೀವೇನು? ಹೌದು, ಅದು ನಾನು ಚಿಕ್ಕದ್ರಲ್ಲಿ. ಫ್ಲಾಶ್ ಬ್ಯಾಕ್ ಸ್ಟೋರಿ ಕೂಡ ಇದೆ ನಿಮ್ಮಲ್ಲಿ? ಏನೋ ಇದೆ, ಏನೇನ್ ಮಾಡ್ಬೋದು ಎಲ್ಲ ಮಾಡಿದೀವಿ ಸರ್. ನಮ್ಮ ಸಿನಿಮಾದಲ್ಲಿ ಯಾವ್ದು ಮೈನಸ್ ಇಲ್ಲ. ಯಾವ್ದು ಕಮರ್ಷಿಯಲ್ ಸಿನಿಮಾಗೆ ಎಷ್ಟು ಕೊಡ್ಬೇಕು ಅಷ್ಟು ನಾವು ತುಂಬಿದೀವಿ. ಸಿಂಗಲ್ ಟೇಕ್ ಅಲ್ಲಿ ಮಾಡಿದಾರೆ ಅಂತಾನೆ ಗೊತ್ತಾಗಲ್ಲ. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇವ್ರ ಕ್ಯಾರೆಕ್ಟರ್ ಬಗ್ಗೆ. ಪಾಪ ಅವರು ಖುಷಿಗೌಡ, ಅವ್ಳು ಮಾತಾಡೋ ಸ್ಟಾರ್ಟ್ ಮಾಡ್ಲಾ? ಸ್ವಲ್ಪ ಸರಿ ಹೇಳ್ಬಿಡಿ. ಖುಷಿ ಮೇಡಮ್, ಖುಷಿ ಅನಿತಾ. ಸರ್, ನನ್ನ ಕ್ಯಾರೆಕ್ಟರ್ ಅಂದ್ರೆ ನಾನು ಫಸ್ಟ್ ಆಡಿಷನ್ ಬಂದಾಗ ನಾನು ನಮ್ ಡೈರೆಕ್ಟರ್ನ ನನ್ನ ಡೈರೆಕ್ಟರ್ ಅಂತ ಅನ್ಕೊಂಡಿರ್ಲಿಲ್ಲ. ಇವ್ರನ್ನ ನಾನು ಡೈರೆಕ್ಟರ್ ಅನ್ಕೊಂಡು ಎದ್ಕೊಂಡ್ಬಿಟ್ಟಿದ್ದೆ. ಹೋಗಿ ಮನೆಗೆ ಕಾಲ್ ಮಾಡಿದ್, ಸರ್ ಅವರು ಡೈರೆಕ್ಟರು ಪ್ರಾಂಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಸರ್, ಫುಲ್ ಕೋಪ ಮಾಡ್ಕೊಂತಾರೆ, ಸಿಟ್ ಮಾಡ್ತಾರೆ, ನಾನು ಮಾಡಲ್ಲ ಸರ್ ಅಂತ. ಯಾರಮ್ಮ ಡೈರೆಕ್ಟ್ರು? ಅವ್ರಲ್ಲಮ್ಮ, ನಾನಮ್ಮ ಡೈರೆಕ್ಟರ್. ಅಂದ್ರೆ ನಿಮ್ನ ಬಕ್ರಾ ಮಾಡಿದಾರೆ ಇಲ್ಲ ಸರ್, ಅವರು ನೋಡ್ಬಿಟ್ಟೆ ಫಸ್ಟ್ ದಿನ ಆಡಿಷನ್ ಬಂದಾಗ ಫುಲ್ ಸಿಟ್ ಹಂಗ್ ತಗೋಬೇಕು ಡೈಲಾಗ್, ಹಿಂಗ್ ತಗೋಬೇಕು ಡೈಲಾಗ್ ಅಂತ ಹೇಳಿದಾಗ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ಮನೆಗೆ ಹೋಗಿ ಡೈರೆಕ್ಟರ್ ಯಾರು ಗುರು ಅಂತ ಆತರ ಅಲ್ಲ. ಪಾತ್ರ ವಹಿಸಿದ್ದಾರೆ ಅಸೋಸಿಯೇಟ್ ಡೈರೆಕ್ಟರ್. ಹೌದು, ಮ್ಯಾನೇಜರ್. ಹೌದು, ಎಲ್ಲ ಅವರೇ. ಪ್ರೊಡಕ್ಷನ್ ಅದಾದ್ಮೇಲೆ ಮ್ಯಾನೇಜರ್. ನಾನು ಎಲ್ಲ ಆಡಿಷನ್ ಎಲ್ಲ ಮುಗಿತು, ಸೆಲೆಕ್ಟ್ ಆದೆ, ವರ್ಕ್ಶಾಪ್ ಹೋಗ್ತಿದ್ವಿ. ಡೈರೆಕ್ಟರ್ ಸರ್ಗೆ ಕಾಲ್ ಮಾಡಿ, ಸರ್ ನಾನು ಬರಲ್ಲ, ನೀವು ನನ್ ಡೈಲಾಗೆ ಕೊಟ್ಟಿಲ್ಲ ಅಂತ ಸರ್ ಹತ್ರ ಫುಲ್ ಜಗಳ. ನನಗೆ ಒಂದ್ ಡೈಲಾಗ್ ಅಂದ್ರೆ ಫುಲ್ ಫಸ್ಟ್ ಸೆಕೆಂಡ್ ಸಿನಿಮಾ ಅಲ್ವಾ? ಆಲ್ರೆಡಿ ರಾಜ್ಯೋಗ ಬಂದಿತ್ತಲ್ಲ. ಫಸ್ಟ್ ಹೆಂಗಿತ್ತು ಗೊತ್ತಾ ಸರ್? ಅವ್ರೆಲ್ರು ಮಾತಾಡ್ತಿರ್ತಾರೆ, ಅವ್ರ ಮುಖ ನೋಡ್ಕೊಂಡು ನಾನು ಕುತ್ಕೋಬೇಕು. ಎಷ್ಟು ತರ ಕುತ್ಕೊಳ್ಳೋದು, ಸಿನಿಮಾ ಪೂರ್ತಿ ಕುತ್ಕೊಳ್ಳೋದ. ಅದಕ್ಕೆ ಸರ್ ನಾನು ಮಾಡಲ್ಲ ಸರ್, ನೀನ್ ನಂಗೆ ಡೈಲಾಗೆ ಕೊಟ್ಟಿಲ್ಲ ಅಂತ ಫುಲ್ ಜಗಳ. ಆಮೇಲೆ ಜಗಳ ಆದ್ಮೇಲೆ ಪೇಜ್ ತಿಂಡಿ ಪೋತಿ ಕ್ಯಾರೆಕ್ಟರ್ ತರ ಕೊಟ್ಟಿದ್ದು. ಇದ್ರಲ್ಲಿ ಫುಲ್ ಅಂದ್ರೆ ಇವರೆಲ್ಲ ತಿಂಡಿ ತಿನ್ಕೊಂಡು ಡೈಲಾಗ್ ಹೇಳೋದು. ಇದ್ರಲ್ಲಿ ಇವರೆಲ್ಲರಿಂದ ಚಿಕ್ಕೋಳ್ ನಾನೇ ಫುಲ್ ಮಾತಾಡ್ತಿರ್ತೀನಿ, ಯಾವಾಗ್ಲೂ ಒಟ ಮೇಡಮ್ ಚಿಕ್ಕವಳು ಅಂತ ಹೇಳಿ. ಆಮೇಲೆ ಇವ್ರ ವೈಫ್ಗೆ ಸಿಸ್ಟರ್ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ನಾನು ಈ ಸಿನಿಮಾದಲ್ಲಿ. ಆತರ ಬಟ್ ಫುಲ್ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಒಟ ಅಂತಿರ್ತೀನಿ, ಆ ತರ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೇಮ್ ರಿಯಲ್ ಲೈಫ್ ಅಲ್ಲಿ ಹೆಂಗ ಒಟ. ಓಕೆ, ಸಿನಿಮಾ ಏನು ಫುಲ್ ನನ್ ನೋಡಿದ ಪ್ರಕಾರ ಒಂದು ತುಂಬಾ ವೈಲೆಂಟ್ ಇದೆ, ಆರ್ ತರ ಫೀಲ್ ಕೊಡುತ್ತೆ, ಏನೋ ಸಸ್ಪೆನ್ಸ್ ಇದೆ. ಏನು ನಿಮ್ ಪ್ರಕಾರ ಸಿನಿಮಾ ಏನ್ ಜನಕ್ಕೆ ಸಂದೇಶ ಕೂಡ ಕೊಟ್ಟಿದೆ? ಸರ್ ಸಿನಿಮಾ ನೋಡ್ಬೇಕು ಸರ್. ಸಿನಿಮಾ ನೋಡ್ತೀವಿ, ಅದನ್ನ ನೋಡಕ್ ಏನಕ್ಕೆ ನೋಡ್ಬೇಕು? ಸಂದೇಶ ಅಲ್ಲೇ ಗೊತ್ತಾಗುತ್ತೆ. ನಾವು ಅದನ್ನ ಹೇಳ್ಬಿಟ್ಟಿದೀವಿ, ಸಿಂಗಲ್ ಟೇಕ್ ಅಲ್ಲಿ ಏನೇನ್ ಕೊಡ್ಬೋದು ಜನಕ್ಕೆ, ಆಡಿಯನ್ಸ್ಗೆ ಬೇಜಾರಾಗದೇ ಇರುವಂತಹ ನಮ್ಮ ಸಂದೇಶನ ಅದು ಕೊಟ್ಟಿದ್ವಿ. ನಾವು ಅದನ್ನ ಹೇಳಿದ್ರೆ ನಮ್ಮ ಸಿನಿಮಾ ನೋಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಮಜಾ ಹೋಗ್ಬಿಡುತ್ತೆ. ಮಜಾ ಇಲ್ಲ ಅಂದ್ರೆ ಯಾವ್ದಕ್ಕೂ ಇಂಟ್ರೆಸ್ಟ್. ಸೊ ಅದನ್ನ ನಾವು ರಿವೀಲ್ ಮಾಡಕ್ಕಾಗಲ್ಲ. ಇಲ್ಲ, ನಾನೇನೋ ರಿವೀಲ್ ಮಾಡಿದ್ರೆ ಕೊನೆ ತನಕ ಬಂದು ನೋಡ್ಬೇಕು ಸರ್. ಅದೇ ಅವಾಗ ನಾನು ಹೇಳ್ದಂಗೆ ರಿವೀಲ್ ಮಾಡಿದ್ರೆ ನನ್ನ ಡೈರೆಕ್ಟರ್ ಸುಟ್ಕೆ ಹತ್ಕರಲ್ಲ, ಬೇರೆ ಏನೋ ಇಟ್ಕೊಂಡ್ಬಿಡ್ತಾರೆ. ಹೇಳಿ ಸರ್, ಏನೋ ಹೇಳ್ಬೇಕು ಅಂತ. ಸಿನಿಮಾ ನೋಡಿದ್ರೆ ನಮ್ಮ ಜನ ಆಡಿಯನ್ಸ್ ಬಂದು ಸಿನಿಮಾ ನೋಡಿದ್ರೆ ಕಮರ್ಷಿಯಲಿ ಒಂದಷ್ಟು ಎಲಿಮೆಂಟ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ. ಮತ್ತು ಒಂದಷ್ಟು ಸ್ಕ್ರೀನ್ ಪ್ಲೇಲೋ ಒಂದು ಟೇಕಲ್ಲಿ ಈ ರೇಂಜಲ್ಲಿ ಸ್ಕ್ರೀನ್ ಪ್ಲೇನ ಕೊಡೋಕ್ಕೆ ಸಾಧ್ಯ ಅಂತಾನೂ ತೋರಿಸ್ಕೊಟ್ಟಿದ್ದಾರೆ. ಮತ್ತು
ಒಂದು ಅಷ್ಟು ವಿಚಿತ್ರವಾದ ವಿಭಿನ್ನವಾಗಿರುವಂತ ಕ್ಯಾರೆಕ್ಟರ್ನ ಡಿಫ್ರೆಂಟ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಹೌದು. ಆಮೇಲೆ ಒಂದೇ ಮನೇಲಿ ಕೂಡ ಇದೆನಾ, ಒಂದು ಮೆಸೇಜ್ ಕೂಡ ಇದೆ, ಒಂದು ನಿಮ್ಗೆ ಇಂಟರ್ನಲ್ಲಿ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಪ್ಲೇ ಆಗುತ್ತೆ, ಇಮೋಷನಲಿ ಬರುತ್ತೆ, ಕಂಪ್ಲೀಟ್ ಎಂಟರ್ಟೈನ್ ಮಾಡುತ್ತೆ ಸರ್. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಜನ ಬರೋರ್ಗೆ, ಆಡಿಯನ್ಸ್ ಬಂದು ನೀವು ಸಿನಿಮಾನ ನೋಡಿ ನಿಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ ಸಿನಿಮಾ. ಆ ಭರವಸೆ ಇದೆ. ನಾಳೆ ರಿಲೀಸ್ ಆಗ್ತಿದೆ, ಎಲ್ಲರೂ ಬರಬೇಕು. ಎಸ್, ಹೇಳಿ, ಖಂಡಿತ ಬರ್ತಾರೆ. ನೀವು ಹೇಳ್ಬಿಡಿ ಫೈನಲ್ ಆಗಿ ಒಂದು. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್, ಬಂದು ಕನ್ನಡ ಚಿತ್ರಮಂದಿರದಲ್ಲಿ ಬಂದು ನೋಡ್ಬೇಕು ಸರ್ ನಮ್ ಜನ. ಈ ಸ್ಪೈರೇಸಿ ಅದು ಇದು ಸಣ್ಣ ನಾವು ಆಲ್ರೆಡಿ ಥಿಯೇಟರ್ ಕೂತಿದ್ದೀವಿ, ಜನ ಥಿಯೇಟರ್ ಬಂದು ನೋಡಿ ಅಂತ ನಮ್ದು ಈ ತರ ಒಂದು ಡಿಫ್ರೆಂಟ್ ಗೊತ್ತಾಯಿದ್ವಿ ಅಷ್ಟೇ. ಎಸ್, ಹೇಳಿ ನಂದಿನಿ ಅವರು. ಸಿಂಗಲ್ ಟೇಕ್ ಅಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಎಕ್ಸಾಂಪಲ್ ತಗೊಂಡ್ರೆ ನಾವ್ ಇವಾಗ ಒಂದ್ ರೀಲ್ಸ್ ಮಾಡ್ಬೇಕಂದ್ರೆ ಸುಮಾರು ಟೇಕ್ ಗಳನ್ನ ತಗೋತೀವಿ. ಆ ಆಂಗಲ್ ಚೆನ್ನಾಗಲ್ಲ, ಇಲ್ಲಿ ಚೆನ್ನಾಗಲ್ಲ. ರೀಲ್ಸ್ ಮಾಡ್ತೀರಾ ನೀವು? ಆಬ್ವಿಯಸ್ಲಿ ಸರ್, ಯಾವ ತರ ಅನ್ಕೊಂಡೆ ಸರ್, ಎಲ್ಲೋ ನೋಡಿದ್ದೀನಿ ಇದನ್ನ ಅಂತ. ಹಾಗಾಗಿ ಸಿಂಗಲ್ ಟೇಕ್ ಅಲ್ಲಿ ನಾವ್ ಏನೋ ಒಂದು ಮಾಡಿದ್ವಿ. ಅವಳು ರೀಲ್ಸ್ ಮಾಡಿಲ್ಲ, ಇವತ್ತೊಂದಿನ ಮಾಡಿಲ್ಲ, ರೀಲ್ಸ್ ಮಾಡಿಲ್ಲ. ಇದಾದ್ಮೇಲೆ ಮಾಡುತ್ತೆ, ಇದಾದ್ಮೇಲೆ ಮಾಡ್ತಾರೆ. ಸೊ ವೀಕ್ಲಿ ಒನ್ಸ್ ಒಂದ್ 5-6 ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಸರ್. 5-6 ಡೈಲಿ ರೀಲ್ಸ್ ಮಾಡೋದಕ್ಕೆ ಟೈಮ್ ಇರಲ್ಲ. ಹಾಗಾಗಿ ವೀಕ್ಲಿ ಒನ್ಸ್ ಅಂತೂ ಮಾಡ್ತೀನಿ ರೀಲ್ಸ್. ಎಷ್ಟು ಟೇಕ್? ಒಂದ್ 2-3 ಟೇಕ್ ಆದ್ರೂ ತಗೊಂತೀವಿ. ಏನಾದ್ರೂ ಮಿಸ್ಟೇಕ್ಸ್ ಇರುತ್ತೆ ಸರ್, ಆರ್ಟಿಸ್ಟ್ ಮಿಸ್ಟೇಕ್ ಅಲ್ಲ ಸರ್, ಇದು ಕ್ಯಾಮ್ರಾಮನ್ ಮಿಸ್ಟೇಕ್ ಆಗಿರ್ಬೋದು. ಅವ್ರು ಕ್ಯಾಮ್ರಾಮನ್ ಬೇರೆ ಇಟ್ಕೊಂಡಿದ್ರು ಅದಕ್ಕೆ. ಸರ್ ನನ್ನ ತಮ್ಮನೇ ಕ್ಯಾಮ್ರಾಮನ್. ನನಗೆ ಬೇರೆ ತರ ಅನ್ನಿಸ್ಬಿಡ್ತೇನೆ ಸರ್. ಇನ್ನ ರೇಂಜ್ ಬೆಳಿಬೇಕು ಸರ್. ನಮ್ ಕರ್ನಾಟಕದ ಜನತೆ ನಮ್ ಫಿಲಿಂ ನ ನಾಳೆ ನೋಡಿ ಅದಾದ್ಮೇಲೆ ಬೆಳೆಸ್ತಾರಲ್ಲ ಸರ್, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ನಮ್ಮಂತ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ಬೇಕು. ಇದು ನೀವಿಲ್ಲ ಅಂದ್ರೆ ನಾವಿಲ್ಲ. ದಯವಿಟ್ಟು ಬೆಳೆಸಿ, ನಮ್ಮನ್ನು ಕನ್ನಡನ ಉಳಿಸಿ ಹಾಗೆ ಮೆರೆಸಿ. ಹೇಳಿ ಸರ್. ಹಾಸನ್ ಕಡೆಯವರು. ಹೌದು, ಪಾರ್ಕ್ ಜಾಸ್ತಿ ಇದೆ. ಹೇಳಿ, ಅದು ಪಾರ್ಕ್ ಬಿಟ್ಟು ಬಂದು ಥಿಯೇಟರ್ಗೆ ಬಂತೀವಿ ಫಿಲಮ್ ನೋಡಿ ಅಂತ. ಹಾಸನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಪಾರ್ಕಲ್ಲಿ ಮೊಬೈಲಲ್ಲಿ ನೋಡ್ತೀವಿ ಅಂತೀವಿ. ಓಕೆ, ಮೊದಲೇ ಹಾಸನ ಬೇರೆ. ಹೇಳಿ. ಇಲ್ಲಿಗೆ ಬಂದಮೇಲೆ ಹಾಸನಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿಲ್ಲ. ಓಕೆ, ಬಟ್ ಇದು ಸಿಂಗಲ್ ಟೇಕ್ ಅಂದ್ರೆ ನೀವು ನಾನು ಲಾಸ್ಟ್ ಟೈಮ್ ಹೇಳಿದ ಅದೇ ತರ ಸಿಂಗಲ್ ಟೇಕ್ ಸಿನಿಮಾ ಅಂತಾನೆ ಅನ್ಸಲ್ಲ ಇದು. ಸ್ಟಾರ್ಟಿಂಗ್ ಇಂದ ಹಿಂಗ್ ಹೋಗ್ತಾ ಇರುತ್ತೆ, ಒಂದು ಚೂರು ಮಿಸ್ಟೇಕ್ ಇಲ್ದಾಗ. ಅದ್ರಲ್ಲೂ ನಮ್ಮ DOP ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸಿಂಗಲ್ ಪ್ರಾಬ್ಲಮ್ ಆಗ್ದಂಗೆ ಅವ್ರು ಶೂಟ್ ಮಾಡಿದ್ದಾರೆ. ಓಕೆ, ಮತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಮನೇಲಿ ಇಷ್ಟು ಜನ ಆರ್ಟಿಸ್ಟ್ನ ಹಾಕೊಂಡು ಒಂದು ಏನು ಎಫೆಕ್ಟ್ ಆಗ್ದಂಗೆ ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಇದಾಗ್ದಂಗೆ ಶೂಟ್ ಮಾಡೋದಿಲ್ಲ, ತುಂಬಾ ಕಷ್ಟ ಇದೆ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ. ಹೌದು. ಓಕೆ, ಸಾಂಗ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷನಲ್ ಇದೆ, ಎಲ್ಲ ಇದೆ ಸರ್ ಈ ಫಿಲಮ್ ಅಲ್ಲಿ. ಚೆನ್ನಾಗಿ ನೋಡೋದು ಖುಷಿ ಬರೋದು. ಹೇಳಿ ಖುಷಿ ಅವರೇ. ಈಗ ಸರ್, ಈ ಬ್ಯಾನರ್ ಏನ್ ನೋಡ್ತಿದೀವೋ ಸರ್, ಇದನ್ನ ನೋಡಕ್ಕೆ ನಾವು ಅದರಿಂದ ಎಷ್ಟು ಕಷ್ಟ ಪಟ್ಟಿದೀವಿ ಅಂದ್ರೆ, ಪ್ರತಿಯೊಬ್ರು ನಾವ್ ಇಲ್ಲಿದೀವಲ್ಲ, ಅದ್ ಪೇನ್ ನಮ್ಗೆ, ನಮ್ ಡೈರೆಕ್ಟರ್ ಸರ್ಗೆ, ಅವ್ರ ಮನೆಯವ್ರಿಗೆ ಗೊತ್ತು ಸರ್. ನಾವ್ ಎಷ್ಟು ದಿನ ಅಲ್ಲಿ ಹೋಗಿ ವರ್ಕ್ ಮಾಡಿದೀವೋ ಅಷ್ಟು ದಿನಾನು ಅವ್ರು ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಾರ್ದೆ ನಮ್ಮನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನಾವು ಅಷ್ಟೇ ಕಷ್ಟ ಪಟ್ಟಿದೀವಿ. ಸೀರಿಯಸ್ಲಿ ನಾವು ಯಾವ್ದಾದ್ರು ಮೂವಿ ನಾವು ಶೂಟ್ ಹೋದ್ರೆ ಒಂದಿನ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬಟ್ ತಿಂಗಳಗಟ್ಟಲೆ ವರ್ಕ್ಶಾಪ್ ಹೋದ್ರು ಅವ್ರ ಮನೆಯವ್ರು ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ. ಯಾವ್ದಕ್ಕೂ ಊಟದ್ದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಪ್ರತಿಯೊಂದು ಅವರೇ ನೋಡ್ಕೊಂಡಿದ್ದಾರೆ. ಇವಾಗ ಇಷ್ಟೊಂದ್ ಜನರದ್ದು ಕಷ್ಟ ಇದೆ ಅಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಒಂದೊಂದ್ಸರಿ ಅಪ್ಪ ಇಷ್ಟು ಬೇಗ ಮುಗ್ದೋಯ್ತಾ, ನಾವ್ ಬರ್ತಿದೀವ ಥಿಯೇಟರ್ಗೆ, ನಮ್ಮನ್ನ ನಾವ್ ನೋಡ್ಕೊ ಅಲ್ಲಿ ಬ್ಯಾನರ್ ಹಾಕಿದಾಗ ಸರ್ ಲಿಟ್ರಲಿ ಎಷ್ಟು ಖುಷಿ ಆಯ್ತಂದ್ರೆ, ಅದರಿಂದ ನಾವು ಪಟ್ಟಿರೋ ಕಷ್ಟ ಎಲ್ಲ ಒಂದ್ ಕ್ಷಣ ಇಷ್ಟಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟದ್ ಕೊನೆಗೂ ನಾವು ಬಂದ್ವಲ್ಲ ಅನ್ನೋದು ನನ್ಗೆ ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ದಾರೆ. ಇವ್ರು ಪ್ರತಿಯೊಬ್ರು ಒಂದೊಂದು ಡೈಲಾಗ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಇವ್ರು ಹೇಳ್ಕೊಡೋದು, ಇವ್ರಿಗೆ ಅವ್ರು ಹೇಳ್ಕೊಡೋದು, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾರೆ ಸರ್. ಆಮೇಲೆ ನಮ್ ಡೈರೆಕ್ಟರ್ಗೆ ಅಷ್ಟು ತಾಳ್ಮೆಯಿಂದ, ಪೇಷನ್ಸ್ ಇಂದ ಪ್ರತಿಯೊಬ್ಬರು ಹ್ಯಾಂಡಲ್ ಮಾಡ್ಕೊಂಡು ಅವರು ನಿಭಾಯಿಸಿದ್ದಾರೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನಾನ್ ಈ ಟೀಮಲ್ಲಿ ನಾನು ಒಂದ್ ಕ್ಯಾರೆಕ್ಟರ್, ನಾನು ಒಂದ್ ಪಾತ್ರ ಮಾಡಿದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಎಲ್ರು ಬನ್ನಿ, ಥಿಯೇಟರ್ ನೋಡಿ ನಮ್ ಸಿನಿಮಾನ ಹೊಸಬ್ರು ಮಾಡಿದೀವಿ, ಪ್ರೋತ್ಸಾಹಿಸಿ. ನಿಮ್ಮಿಂದ ನೀವು ಬೆಳೆಸಿದ್ರೆ ನಾವು, ನಮ್ ಕಷ್ಟ, ನಮ್ ಶ್ರಮ ಎಲ್ಲದಕ್ಕೂ ನೀವು ಬಂದು ಏನ್ ಸಿನಿಮಾ
ನೋಡ್ತಿರಲ್ಲ ಅದಕ್ಕಿಂತ ಇನ್ನೊಂದು ಮತ್ತೊಂದು ಬೇರೆ ಏನು ಉಡುಗೊರೆ ಇಲ್ಲ, ದುಡ್ಡಿಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ. ನೀವು ಬರ್ಬೇಕು, ನಮ್ ಸಿನಿಮಾ ನೋಡ್ಬೇಕು, ನಮ್ಮನ್ನೆಲ್ಲಾನು ಹರಿಸ್ಬೇಕು, ಇಷ್ಟೇ ಕೇಳ್ಕೊತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಎಮೋಷನಲ್ ಆಗ್ಬಿಟ್ರು, ಯಾಕೋ ಖುಷಿ ಇದು ತುಂಬಾ ಮಾಡಿದ್ವಿ. ಹೌದು. ಯಾಕಂದ್ರೆ ನಮ್ಗೆ ನೈಟ್ ಅಷ್ಟಾಗಲ್ಲಿ ಕಾಣಿಸುತ್ತೆ. ನೈಟ್ ಶೂಟ್ ಇದ್ದಿದ್ದು ನಮ್ಗೆ. ಎಷ್ಟೋ ದಿನ ನಿದ್ದೆ ಅಲ್ಲದೆ ನೈಟ್ ಅಲ್ಲಿ ರಿಹರ್ಸಲ್ ಮಾಡಿದೀವಿ. ಸರ್ ಮಳೆ ಬಂದ್ರು ಒಂದು ದಿನ ಮಳೆ ಬರ್ತಿದೆ ಅಂತಂದೇಳಿ ಯಾವತ್ತು ಹಿಂದಾಗ್ದವ್ರಲ್ಲ ಸರ್. ಆ ಮಳೆಲೆ ಹೋಗ್ತಿದ್ವಿ, ಆ ಮಳೆಲೆ ಮುಗಿಸ್ಕೊತಿದ್ವಿ, ಮತ್ತೆ ಬರ್ತಿದ್ವಿ. ಆಗುತ್ತೆ ಇವ್ರಿಗೆಲ್ಲ ಹುಷಾರೇ, ಪಾಪ ಇವ್ರಿಗೆ ಹುಷಾರೇ ಇರ್ಲಿಲ್ಲ ಸರ್. ಅದ್ರಲ್ಲೂ ಕೂಡ ಪಾಪ ಅವ್ರು ಅದೇ ಮಳೆಲೆ ಬರೋರು, ವರ್ಕ್ಶಾಪ್ ಮುಗಿಸೋರು. ಅದೆಲ್ಲ ನೆನ್ಸ್ಕೊಂಡಾಗ ಸರ್ ಫೈನಲಿ ನಾವು ಬರ್ತಿದೀವಲ್ಲ ಅನ್ನೋದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಕ್ಷಣ ನೆನ್ಸ್ಕೊಂಡಾಗ ಲಿಟ್ರಲಿ ನಂಗೆ ಅಂತೂ ಅಳು ಬರುತ್ತೆ. ಅಂಡ್ ನೀವು ಲಕ್ಕಿ ಅಂತ ಹೇಳ್ಬೋದು. ಎಷ್ಟೋ ಸಿನಿಮಾಗಳು ಇವತ್ತಿಗೂ, ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಒಂದು 600-800 ಸಿನಿಮಾ ಇಂಟರ್ವ್ಯೂ ಮಾಡಿದ್ದೀನಿ. ಎಷ್ಟೋ ಸಿನಿಮಾಗಳು ಇವತ್ತಿಗೂ ರಿಲೀಸ್ ಆಗಿಲ್ಲ, ಅದು ಗೊತ್ತು. ನನ್ಗೆ ಎಷ್ಟೋ ಹಂಗೆ ಡಬ್ಬಿಗಳಲ್ಲಿ ಬಿದ್ದಿದೆ, ಅಂದ್ರೆ ಲೈಕ್ ರೀಲ್ಸ್ ಅಲ್ಲಿ ಸ್ಟೋರೇಜ್ ಆಗಿ ಯಾವ್ದೋ ಆರ್ಡಿಸ್ಕಲ್ಲೋ ಯಾವ್ದೋ ಒಂದು ಸಿಸ್ಟಮ್ ಅಲ್ಲೋ ಬಿದ್ದ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಅನ್ಸು ಕಮ್ರ ಹೋಗ್ಬಿಟ್ಟಿದೆ. ಸೊ ಇವತ್ತು ನಿಮ್ಗೆ ಅದೃಷ್ಟ, ಥಿಯೇಟರ್ ರಿಲೀಸ್ ಆಗ್ತಿದೆ ಅಂಡ್ ಥಿಯೇಟರ್ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ವಿ. ಸೊ ನಿಮ್ಗೆ ನೀವು ಇಲ್ಲಿವರೆಗೂ ಬಂದಿದ್ದಾರೆ, ಜನ ಕೈ ಹಿಡಿತಾರೆ ಅನ್ನೋದು ನಮ್ಮ ಇದಕ್ಕಿಂತ ಥಿಯೇಟರ್ ರಿಲೀಸ್ ಆಗೋದು. ಈಗ ನಾವು OTT ಅನ್ನೋದು ಆಪ್ಷನ್ ಕೊಟ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ ಥಿಯೇಟರ್ ರಿಲೀಸೇ ಆಗ್ತಾ ಇಲ್ಲ ಸಿನಿಮಾ. ಸೊ ಈಗ ನಿಮಗೆ ಒಂದು ಅಟ್ಲೀಸ್ಟ್ ಚಾನ್ಸ್ ಸಿಕ್ಕಿದೆ. ಸೊ ಅದನ್ನ ಪ್ರೂವ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅಂಡ್ ಜನ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇದಕ್ಕಿಂತ ನೆಕ್ಸ್ಟ್ ಇನ್ಫಾರ್ಮೇಶನ್ ಯಾರು ಕೊಡ್ತಾರೆ ನಿಮ್ಮ ಸಿನಿಮಾ ಬಗ್ಗೆ? ಯಾರು ಕೊಡ್ಬೋದು ಸರ್? ಒಬ್ರು ಸ್ಪೆಷಲ್ ಇದ್ದಾರೆ, ಸ್ಪೆಷಲ್ ಅವರು ನಮ್ಮ ಕಿಂಗ್ ಮೇಕರ್ ಡೈರೆಕ್ಟರ್ ಮುತ್ತುರಾಜ್ ಅವರು. ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಈಗ ಇದು ಸಿನಿಮಾ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಹೇಳ್ತಾರೆ. ಕನ್ನಡ ಇಂಡಸ್ಟ್ರಿ ಬರ್ತಿಲ್ಲ ಅಂತ ಹೇಳ್ತಾರೆ. ಬೇರೆ ಇದಕ್ಕೆ ಹೋಗ್ತಿದ್ದಾರೆ ಭಾಷೆಗೆ, ಬಟ್ ಕನ್ನಡಕ್ಕೆ ಬರ್ತಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಕನ್ನಡ ಸಿನಿಮಾ ಥಿಯೇಟರ್ ಸಿಗ್ತಿಲ್ವಲ್ಲ, ರಿಲೀಸ್ ಆಗ್ತದೆ, ಥಿಯೇಟರ್ ಬರ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿಮಾ ಪ್ರೇಕ್ಷಕರು ಕನ್ನಡ ಥಿಯೇಟರ್ಗೆ ಬರ್ತಿಲ್ಲ, ಸಿನಿಮಾಗಳಿಗೆ ಬರ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾಗಳಿಗೂ ಸ್ವಲ್ಪ ಥಿಯೇಟರ್ ಕೊಡಿ. ಸ್ವಲ್ಪ ನಮ್ಮಂತ ಬಡ ಕಲಾವಿದರು ಅಂದ್ರೆ ಕಲೆಯಲ್ಲಿ ನಾವು ಬಡವರಿಲ್ಲ, ಆದ್ರೆ ನಾವು ಕಲಾವಿದರು. ಸೊ ಅವರು ನಮ್ಗೊಂದು ಜಾಗ ಕೊಟ್ರೆ, ಈಗ ನಮ್ಮನ್ನು ಗುರುತಿಸಕ್ಕಾದ್ರೂ ಒಂದು ಜಾಗ ಬೇಕಲ್ವಾ? ಅಟ್ಲೀಸ್ಟ್ ನಮ್ಮಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ, ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಜಾಗ ಬೇಕಲ್ಲ. ಎಲ್ಲಿ ಶೋ ಇದು ಮಾಡೋದು? ರೋಡಲ್ಲಿ ನಿಂತ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ? ಸಿನಿಮಾ ಇಷ್ಟೆಲ್ಲ ಮಾಡಿ ಸಿನಿಮಾನ ನಾವು ರೋಡಲ್ಲಿ ತೋರ್ಸಕ್ಕಾಗುತ್ತೆ ಸ್ಕ್ರೀನ್ ಹಾಕ್ಬಿಟ್ಟು. ಇದೇ ಪ್ರಕಾರ ಇವಾಗ ತಮಿಳ್ ಇಂಡಸ್ಟ್ರಿ, ತೆಲುಗು, ಮಲಯಾಳಂ ಕೆಲವೊಂದು ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರು ಬರ್ತಾರೆ ಸಿನಿಮಾಗೆ, ಬಟ್ ಸಿನಿಮಾ ಥಿಯೇಟರ್ ಕೊಟ್ಟಿಲ್ಲ ಅಂದ್ರೆ ಏನ್ ಬರ್ತಾರೆ ಸರ್? ಥಿಯೇಟರ್ ಕೊಟ್ಟು ಸಿನಿಮಾ ಥಿಯೇಟರ್ ಬಿಡುಗಡೆ ಮಾಡಿದ್ರೆ ಅಂತಾನೆ ನಮ್ಮ ಪ್ರೇಕ್ಷಕರು ಬರೋದು. ಕನ್ನಡ ಸಿನಿಮಾ, ಸ್ಯಾಂಡಲ್ವುಡ್ ಸಿನಿಮಾಗಳು ಬರ್ತಿಲ್ಲ. ಎಷ್ಟು ಸಿನಿಮಾಗಳು ಬರ್ತಾ ಇದೆ ಸರ್? ಥಿಯೇಟರ್ಗಳು ಸಿಗ್ತಲ್ಲ. ನೋಡಿ, ಬೆಂಗಳೂರು ಒಂದು ರೌಂಡ್ ಹಾಕೋ ಬನ್ನಿ ಸರ್. ಕನ್ನಡ ಸಿನಿಮಾ ಎಷ್ಟು ರಿಲೀಸ್ ಆಗಿದ್ದಾವೆ, ಬೇರೆ ಭಾಷೆ ಸಿನಿಮಾ ಎಷ್ಟು ರಿಲೀಸ್ ಆಗಿದ್ದಾವೆ, ಯಾವ ಥಿಯೇಟರ್ ಯಾವ ಸಿನಿಮಾ ಹೋಗ್ತಾ ಇದೆ ನೋಡ್ಕೊ ಬನ್ನಿ. ನಿಮ್ ರೌಂಡ್ ಹೋಗಿ ಕನ್ನಡ ಸಿನಿಮಾಗಳೇ ಇಲ್ಲ ಸರ್ ಥಿಯೇಟರ್. ಇನ್ನೆಲ್ಲಿ ಬಂದು ನೋಡ್ತಾರೆ ಜನಗಳು? ಬನ್ನಿ ಥಿಯೇಟರ್ಗೆ ಅಂದ್ರೆ ಥಿಯೇಟರ್ ಸಿನಿಮಾ ಜಾಗ ಕೊಟ್ಟಿರ್ತಾನೆ ಬರೋದು. ಇನ್ನೊಂದು ಮೇನ್ ಡೈಲಾಗ್ ಇದೆ, ಆಕ್ಚುಲಿ ಜನಗಳು ಹೇಳಲೇಬೇಕು. ಯಾವ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ, ಬೇರೆ ಕನ್ನಡ ಇಂಡಸ್ಟ್ರಿ ಅಲ್ಲ, ಯಾವುದೋ ಕನ್ನಡ ಇಂಡಸ್ಟ್ರಿ ಅಂತ ಇರೋ ಜನ ಆ ಥರ ಮೈಂಡ್ಸೆಟ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಒಂದು ತಮಿಳ್ ಆಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಎಂಥ ಇಂಡಸ್ಟ್ರಿಯಲ್ಲೂ ಯಾವ ಇಂಡಸ್ಟ್ರಿಯಲ್ಲೂ ಈ ಥರದ ಒಂದು ಕಂಟೆಂಟ್ ಇಟ್ಕೊಂಡು ಸಿಂಗಲ್ ಟೇಕಲ್ಲಿ ಸಿನಿಮಾ ತರ್ಲಿಲ್ಲ. ಹೌದು, ಫಸ್ಟ್ ಟೈಮ್ ಅಲ್ಲ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ತೆಗ್ದಿರೋದು. ಶಂಕರ್ನಾಗ್ ಸರ್ ಇದ್ದಾಗ ಅದು 12 ಗಂಟೆಗಳಲ್ಲಿ ಇದು ಸಾಧ್ಯ ಅಂತ ಒಂದು ಸಿನಿಮಾ ತೆಗ್ದಿದ್ರು. ಅದು ಬಿಟ್ಟರೆ ಅದೇ ಕನ್ನಡ ಇಂಡಸ್ಟ್ರಿಲಿ, ಅದೇ ಸ್ಯಾಂಡಲ್ವುಡ್ ಅಲ್ಲಿ ಸಿಂಗಲ್ ಟೇಕ್ ಅಂತ ಒಂದು ಸಿನಿಮಾ ತೆಗ್ದಿವಿ. ಅದು ಹೊಸಬ್ರು ಅಂತ ದಿಗ್ಗಜರು ಇರುವಂತ ಟೈಮಲ್ಲಿ, ಎಂತ ದೊಡ್ಡ ಕಲಾವಿದರು ಇರುವಂತ ಜಾಗದಲ್ಲಿ ನಮ್ಮಂತ ಹೊಸ ಕಲಾವಿದರು ಸಿಂಗಲ್ ಟೇಕ್ ಅನ್ನೋದನ್ನ ನಮ್ಮ ಡೈರೆಕ್ಟ್ರು, ನಮ್ಮ ಟೀಮು ತುಂಬಾ ಡಿಸ್ಕಷನ್ಸ್ ಮಾಡಿ, ಪ್ಲಾನ್ ಮಾಡಿ, ಇದನ್ನ ಒಂದು ದೊಡ್ಡ ಕಂಟೆಂಟ್, ಇದಕ್ಕಿಂತ ಒಂದು ಕಂಟೆಂಟು, ಇದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನಮ್ಮ ಜನರಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇಂಥ ಸಿನಿಮಾನ ನೀವು ಬೆಳೆಸ್ತಿಲ್ಲ ಅಂದ್ರೆ ಬೇರೆ ಯಾರು ನಮ್ಮ ಸಿನಿಮಾ, ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಸಿನಿಮಾ ಹೇಗೆ ಬೆಳೆಯುತ್ತೆ ಸರ್? ಮೈನ್ ಆಗಿ ಕ್ವಾಲಿಟಿ ವೈಸ್ ಯಾವ್ದಾದ್ರು ಕಾಂಪ್ರಮೈಸ್ ಆಗಿಲ್ಲ ಸರ್. ಮೈನ್ ಆಗಿ ಮ್ಯೂಸಿಕ್ ಇರ್ಬೋದು, ಎಲ್ಲದರಲ್ಲೂ ಯಾವ್ದು ಕ್ವಾಲಿಟಿಲೂ ಕಮ್ಮಿ ಆಗಿಲ್ಲ. ಸಿಂಗಲ್ ಟೇಕ್ ಇರ್ಬೋದು, ಬಟ್ ಯಾವ ಕ್ವಾಲಿಟಿಲೂ ಕಮ್ಮಿ ಇಲ್ಲ. ಆ ಥರ ಮಾಡಿದ್ದೀವಿ. ಯಾಕಂದ್ರೆ ನಾವು ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಓಕೆ, ಆ ಥರ ಬಂದಿದೆ. ದಯವಿಟ್ಟು ಎಲ್ಲ ಸಿನಿ ಪ್ರೇಕ್ಷಕರು, ಕನ್ನಡ ಸಿನಿ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನೀವು ಬರೋದು ನಮ್ಮಂತ ಬಡ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಸರ್. ಮೈನ್ ಆಗಿ ಒಂದು ಕೇಳ್ಕೊಳ್ತೀವಿ ಜನ ಹತ್ರ, ಹೊಸ ಕಲಾವಿದರಿಗೆ ಥಿಯೇಟರ್ಸ್ನ ಕೊಡಲ್ಲ. ನಮ್ಮ ಮೈನ್ ಥಿಯೇಟರ್ಗೆ ನಮ್ಮ ಸಿನಿಮಾ ಬರಬೇಕು. ಈಗ ನಾವೇನು ಈಗ ಕೆಂಗೇರಿ ವೆಂಕಟೇಶ್ವರ ಥಿಯೇಟರ್ ನಮ್ಮ ಸಿನಿಮಾನ ಹಾಕಿದ್ದೀವಿ. ನೆಕ್ಸ್ಟು ನಮ್ಮ ಸಿನಿಮಾ ಮೈನ್ ಥಿಯೇಟರ್ಗೆ ಬರಬೇಕು. ಅದಕ್ಕೆ ಕಾರಣ ಜನ ಬರಬೇಕು.
ಎಷ್ಟು ವರ್ಷದ ಪರಿಶ್ರಮದ್ದು ಈ ನಮ್ಮ ಪರಿಶ್ರಮದ್ದು ಈ ಸಿನಿಮಾ ಥಿಯೇಟರ್ಗೆ ಬರ್ತಿದೆ. ಎಲ್ರದ್ದು ಲೈಫ್ ಇದೆ ಇದರಲ್ಲಿ. ತುಂಬಾ ವರ್ಷದಿಂದ ಇಷ್ಟು ಟೆಕ್ನಿಕಲಿ ಮತ್ತೆ ವರ್ಕ್ಶಾಪ್ ಎಲ್ಲ ಮಾಡ್ಕೊಂಡು ಒಂದಷ್ಟು ಆರ್ಟಿಸ್ಟು ತುಂಬಾ ಎಲ್ಲೆಲ್ಲೋ ದೂರದಿಂದ ಊರದಿಂದೆಲ್ಲ ಬಂದು ಮಾಡಿ ಮುಗಿಸಿರೋಂಥ ಸಿನಿಮಾ. ಅಷ್ಟು ವರ್ಷದಿಂದ ಪರಿಶ್ರಮ ಇದೆ. ಜನ ಬರಬೇಕು, ಮೇಯ್ನ್ ಆಗಿ ಜನ ಡಿಸೈಡ್ ಮಾಡಬೇಕು. ಜನ ಬಂದ್ರೇನೆ ಮೇಯ್ನ್ ಥಿಯೇಟರ್ಗೂ ನಮಗೆ ಥಿಯೇಟರ್ ಸಿಗುತ್ತೆ. ಸೊ ಜನ ಬಂದು ಈ ಇಂಥ ಸಿಂಗಲ್ ಟೇಕ್ ಸಿನಿಮಾನ, ಹೊಸಬ್ರು ಸಿನಿಮಾನ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಎಸ್ ಸರ್. ದಯವಿಟ್ಟು ಥಿಯೇಟರ್ಗೆ ಜನ ಬಂದು ನಮ್ಮಂತ ಹೊಸ ಕಲಾವಿದರನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾನ ಕಾಪಾಡಬೇಕು. ಕನ್ನಡಿಗರೇ ಕನ್ನಡ ಸಿನಿಮಾನ ಕಾಪಾಡಲಿಲ್ಲ ಅಂದ್ರೆ ಬೇರೆಯವರು ಕಾಪಾಡಲ್ಲ. ಇವತ್ತಿನ ಜನ ಹೆಂಗಾಗಿದ್ದಾರೆ ಅಂದ್ರೆ ಬೇರೆ ಸಿನಿಮಾ, ಬೇರೆ ಭಾಷೆಯ ಸಿನಿಮಾನ ನೋಡಿ ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ನಮ್ಮನ್ನು ಉದ್ಧಾರ ಮಾಡಬೇಕು. ನಮ್ಮ ಜಾಗದಲ್ಲಿ ನಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಕುಣಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಯಾವುದೇ ಒಂದ್ ನಿಮಿಷ, ನಂದೊಂದು ಅನಿಸಿಕೆ, ಯಾರಾದ್ರೂ ಒಂದು ಹೊಸ ಟೀಮು, ಹೊಸ ಪ್ರತಿಭೆಗಳು ಏನೋ ಒಂದು ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ಸೆಲಿಬ್ರಿಟಿಗಳು ಆದಷ್ಟು ಅವ್ರನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಕೇವಲ ಒಂದು ಬಯಸ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಸರ್. ಅವರು ಸೆಲಿಬ್ರಿಟಿ ಅಂದ್ರೆ ಅವರೇ ನಮ್ಗೆ ದೇವರಿದ್ದಂಗೆ, ಅವರೇ ನಮ್ಗೆ ಪ್ರೋತ್ಸಾಹ ನೀಡೋರು. ಸೊ ಹಾಗಾಗಿ ದಯವಿಟ್ಟು ನನ್ನ ಕಡೆಯಿಂದ ಯಾರಾದ್ರೂ ಒಂದು ಹೊಸ ತಂಡ, ಒಂದು ಬೈಟ್ಸ್ ಆಗಿರ್ಬೋದು, ಒಂದು ಸಪೋರ್ಟ್ ಏನಾದ್ರು ಕೇಳಿದ್ರೆ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಂತಾ ಇದ್ದೀನಿ ನಮ್ಮ ಎಲ್ಮನ್ ಚಿತ್ರತಂಡದಿಂದ. ನಾವೇನ್ ಬೇರೆ ಕೇಳಲ್ಲ ಸರ್. ಅವ್ರು ಒಂದು ಬೈಟ್ ಕೊಡೋದ್ರಿಂದ ಅವ್ರ ಆಸ್ತಿ ನಾವು ಕೇಳ್ತಾ ಇಲ್ಲ. ಓಕೆ, ನಾವು ಬೈಟ್ ಕೊಡೋದ್ರಿಂದ ನಮ್ಮಂತವ್ರಿಗೆ ಅವರಿಂದ ಒಂದು ಸಣ್ಣ ಸಹಾಯ. ಕೇಳ್ತಲ್ಲ, ಇನ್ನೊಂದು ಕೇಳ್ತಲ್ಲ. ನಾವು ಒಂದ್ ಸಣ್ಣ ಬೈಟ್ ಅಷ್ಟೇ. ಅಟ್ಲೀಸ್ಟ್ ಅವ್ರ ಅಭಿಮಾನಿಗಳಿರ್ತಾರಲ್ಲ, ಅವ್ರಿಗಾದ್ರೂ ತಲುಪುತ್ತೆ ಸಿನಿಮಾ, ರೀಚ್ ಆಗುತ್ತೆ. ಒಂದು ಜನಗಳಿಗೆ ರೀಚ್ ಆಗ್ಬೇಕು ಸಿನಿಮಾ ಅಲ್ವಾ. ಸೊ ಅವ್ರು ಅಟ್ಲೀಸ್ಟ್ ಒಂದು ಬೈಟ್ ಕೊಟ್ಟರೆ ಅವ್ರ ಅಭಿಮಾನಿಗಳು ಯಾರಿದ್ದಾರೆ, ಅವ್ರ ಫಾಲೋವರ್ಸ್ ಯಾರಿದ್ದಾರೆ, ಅಟ್ಲೀಸ್ಟ್ ಅವ್ರಿಗಾದ್ರೂ ರೀಚ್ ಆಗುತ್ತೆ. ಅಟ್ಲೀಸ್ಟ್ ಅದ್ರ 50% ಥಿಯೇಟ್ರಿಗೆ ಬಂದ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ. ಸೊ ಆ ತರ ಇಲ್ಲ. ನಾವು ಸಿಂಗಲ್ ಟೇಕ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ಒಂದು ಸೀನ್ ಬಂದ್ರು ಇಲ್ಲ, ನೈಟ್ ಶೂಟ್ ಮಾಡಿರೋದು ನಾವು. ನೈಟ್ ಒಂದು ಆಟಿಗೆ ಬಂತು ಅಂದ್ರೂ ಫುಲ್ ಕಂಪ್ಲೀಟ್ ಏನು ಸ್ಟ್ರಗಲ್ ಮಾಡಿದ್ರೆ ಅದೆಲ್ಲ ಹೋಯ್ತು. ಒಂದು ಕೆಂಪಾದ್ರೂ ಹೋಯ್ತು. ಅದೆಲ್ಲಾನು ಬಿಟ್ಟು ಅದನ್ನೆಲ್ಲಾನು ಇದ್ ಮಾಡ್ಕೊಂಡು ನಾವು ಒಂದು ಎಫೆಕ್ಟ್, ಒಂದು ಚೂರು ಇದಾದಾಗ ನಾವು ಸಿನಿಮಾ ಕಂಪ್ಲೀಟ್ ಮಾಡಿದೀವಿ. ಆ ಶ್ರಮಕ್ಕೆ, ಕಷ್ಟಕ್ಕೆ ಜನಗಳಿಗೆ ಪ್ರತಿಫಲ ಅವರೇ ಕೊಡಬೇಕು. ಮತ್ತೆ ನೀವು ಹೇಳಿದ್ರು ಒಂದು ಬೈಟ್ಸ್ ಕೊಡೋದ್ರಿಂದ ರೆಸ್ಪಾನ್ಸ್ ಸರಿಯಾಗಿ ಮಾಡಲ್ಲ, ಆ ಥರ ಮಾಡ್ತಾರೆ. ತುಂಬಾ ದೊಡ್ಡ ಅವ್ರದ್ದು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರದ್ದು ಒಂದು ಬೈಟ್ಸ್ ಬಂದ್ರೆ ನಮ್ಮ ಹೋಗ್ಸು ಸರ್ ಅದು. ಅವ್ರದ್ದು ಒಂದು ಬೈಟ್ಸ್ ಬಂದ್ರೆ ಏನೋ ಒಂದು ರೀಚ್ ಆಗುತ್ತೆ, ಅವ್ರ ಮಾತಿಂದ ಜನಕ್ಕೆ ರೀಚ್ ಆಗುತ್ತೆ. ಆಗ್ಲಾದ್ರು ಹೊಸಬ್ರು ಸಿನಿಮಾಕ್ಕೆ ಕಾಲು ಇಡ್ತಾರೆ, ಬರ್ತಾರೆ. ಫಾಲೋ ಮಾಡ್ತಾರೆ. ಅದ್ರಲ್ಲಿ ಒಂದು 10 ಜನ ನೋಡ್ಲಿ, 100 ಜನ ನೋಡ್ಲಿ. ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲಿ ಅವರು ಕೂಡ ನಿಮ್ಮಂಗೆ ಬಂದಿರ್ತಾರೆ ತಾನೆ. ಸೊ ಅದನ್ನ ಅವ್ರು ತಿಳ್ಕೊಂಡ್ರೆ ಮೇ ಬಿ ಅದು ಅವರು ದೇವ್ರ ತರ ಪೂಜೆ ಮಾಡ್ತಾ ಇರ್ತಾರೆ ಸರ್. ಅವರು ಅದೇ ಇದೇ ಸ್ಟೇಜ್ ಇಂದಲೇ ಹೋಗಿರ್ತಾರೆ. ಸೊ ಅದನ್ನ ತಿಳ್ಕೊಬೇಕು. ಅದು ಬೆಳೆದ ಮೇಲೆ ಬೇರೆ ತರ ಆದ್ರೆ ಏನು ಮಾಡಕ್ಕಾಗಲ್ಲ. ಸೊ ಅವ್ರವ್ರ ವೈಯಕ್ತಿಕ ಅದು. ಸಹಾಯ ಮಾಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ತಾರೆ. ಓಕೆ ಸರ್, ಆಲ್ ದ ಬೆಸ್ಟ್. ಯಾವುದೇ ಮೋಸ ಇಲ್ಲ ಸರ್. ಅವ್ರು ಕೊಡೋ 100-150 ರೂಪಾಯಿ ಕಾಸಿಗೆ ಯಾವುದೇ ತರ ಮೋಸ ಇಲ್ಲ. ಆ ತರ ಸಿನಿಮಾ ಮಾಡಿದೀವಿ. ಎಲ್ಲ ಹೊಸಬ್ರು ಇರ್ಬೋದು, ಹೊಸ ಪರಿಚಯ ಇರ್ಬೋದು, ಮುಖ ಪರಿಚಯ ಇಲ್ಲದೆ ಇರ್ಬೋದು. ಬಟ್ ನೀವು ಥಿಯೇಟ್ರಿಗೆ ಬಂದು ಬಿಟ್ಕೊಂಡು ಸಿನಿಮಾ ನೋಡಿ, ಅವ್ರ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ಯಾವ ತರ ಸಿನಿಮಾ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲ. ಶೋರ್ ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಹೀಗೆ ಅದ್ದೂರಿಯಾಗಿ ಬಿಡುಗಡೆಯಾಗಿ, ನಿಮ್ಮ ಕನಸು ಕೂಡ ಅದ್ದೂರಿಯಾಗಿ ಥಿಯೇಟರ್ ಒಳಗಡೆ ರಾರಾಜಿಸ್ಲಿ ಅಂತ ಹೇಳ್ಕೊಂತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.